ನಮಸ್ಕಾರ. ನಮಸ್ತೆ ಭಾರತ್ ಡಿಜಿಟಲ್ ಟಿವಿಯ ಈ ಒಂದು ವಿಶೇಷ ಫೌಂಡರ್ ಪಾಡ್ಕಾಸ್ಟ್ಗೆ ಆತ್ಮೀಯವಾದಂತಹ ಸ್ವಾಗತ. ಫೌಂಡರ್ಸ್ ಅಂತಂದ್ರೆ ಸಂಸ್ಥಾಪಕರು. ಒಂದು ಸಂಸ್ಥೆಯನ್ನ ಬೆಳೆಸಿ ಉಳಿಸಿ ಅದನ್ನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ದೊಡ್ಡ ಜವಾಬ್ದಾರಿ ಇರೋದು ಅದು ಸಂಸ್ಥಾಪಕರ ಮೇಲೆ ಇರುತ್ತೆ. ಹಾಗಿದ್ರೆ ಇವತ್ತಿನ ಈ ಒಂದು ಸಂಸ್ಥಾಪಕರ ವಿಶೇಷತೆ ಏನಪ್ಪಾ ಅಂತಂದ್ರೆ, ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಪುಷ್ಪಕ್ ಅಂತ ಹೇಳಿ ಒಂದು ದೊಡ್ಡ ಆಥರೈಸ್ಡ್ ಮಾರುತಿ ಡೀಲರ್ ಇದ್ದಾರೆ. ಈಗಾಗಲೇ ಸಾವಿರಾರು ವೆಹಿಕಲ್ಸ್ ಗಳು ಇವ್ರ ಹತ್ರ ಬಂದು ಉತ್ಕೃಷ್ಟ ಮಟ್ಟದ ಕ್ವಾಲಿಟಿ ಇರುವಂತಹ, ಸೇಫ್ಟಿ ಇರುವಂತಹ ವೆಹಿಕಲ್ಸ್ ಗಳನ್ನ ಇಲ್ಲಿ ಸರ್ವಿಸ್ ಮಾಡಿ ಸಾಕಷ್ಟು ಕಸ್ಟಮರ್ಸ್ ಗಳು ಇಲ್ಲಿ ಬಂದು ಅವರವರ ಕಾರ್ಗಳನ್ನ ರಿಪೇರಿ ಮಾಡಿಸ್ಕೊಂಡು ಅದ್ಭುತವಾಗಿ ತಮ್ಮ ಕಾರನ್ನ ನಡೆಸ್ಕೊಂಡು ಜೀವನವನ್ನು ಕೂಡ ನಡೆಸ್ಕೊಂಡು ಹೋಗ್ತಾರೆ. ಈ ಎಲ್ಲ ಸೇಫ್ಟಿ ದೃಷ್ಟಿಯಿಂದ ಕಾರನ್ನ ಹೇಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ, ಜೊತೆಗೆ ಈ ವಿದ್ಯಾರಣ್ಯಪುರದಲ್ಲಿ ಇರುವಂತಹ ಪುಷ್ಪಕ್ ಆಥರೈಸ್ಡ್ ಸರ್ವಿಸ್ ಸೆಂಟರ್ ಏನಿದೆ ಅದರ ಸಂಸ್ಥಾಪಕರು ನಮ್ಮ ಶ್ರೀ ನವನೀತ್ ಜೋಶಿ ಅವರು. ಮೊದಲನೇದಾಗಿ ನವನೀತ್ ಜೋಶಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್ ನಮಸ್ಕಾರ, ಸ್ವಾಗತ. ನಮಸ್ತೆ ಭಾರತ್ ಡಿಜಿಟಲ್ ಟಿವಿ ಈ ಒಂದು ಫೌಂಡರ್ಸ್ ಪಾಡ್ಕಾಸ್ಟ್ಗೆ ತಾವು ಬಂದಿದ್ದೀರಿ. ಏನ್ ಅನ್ಸುತ್ತೆ ಸರ್, ತಮ್ಮ ಈ ಒಂದು ಸುದೀರ್ಘ ವರ್ಷಗಳ ಕಾಲ ಒಂದು ಅನುಭವ, ಜೊತೆಗೆ ತಮ್ಮ ಬೇಸ್ ಆರಂಭ ಆಗಿದ್ದೆ ಇಲ್ಲಿ? ಯಾಕಂದ್ರೆ ಸಾಕಷ್ಟು ಬಾಲ್ಯದ ಜೀವನಗಳಲ್ಲಿ ನಾವು ಒಂದು ಕನಸು ಕಂಡಿರ್ತೀವಿ, ಏನಾದ್ರು ಆಗ್ಬೇಕು ಅಂತೇಳಿ. ತಮ್ಗೆ ಏನಾದ್ರು ಕನಸಿತ್ತ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಒಬ್ಬ ದೊಡ್ಡ ಸಂಸ್ಥೆಯನ್ನ ನಿರ್ಮಾಣ ಮಾಡಿ ಫೌಂಡರ್ ಆಗ್ಬೇಕಂತಿತ್ತ, ಅಥವಾ ಹೇಗೆ? ಮೊದಲನೇದಾಗಿ ನಿಮ್ಮ ಚಾನೆಲ್ಗೆ ತುಂಬಾ ಧನ್ಯವಾದಗಳು. ನನ್ನ ಇದನ್ನ ಆಯ್ಕೆ ಮಾಡಿದ್ದಕ್ಕೆ, ನಮ್ಮ ಈ ಸಂಸ್ಥಾಪಕರ ಪ್ರೋಗ್ರಾಮ್ಗೆ ನನಗೆ ಆಯ್ಕೆ ಮಾಡಿದ್ದೀರಾ ಅನ್ನೋದಕ್ಕೆ ಒಂದು ದೊಡ್ಡ ತುಂಬಾ ಧನ್ಯವಾದಗಳು. ಅದ್ರ ಜೊತೆಗೆ ನಾನು ನನ್ನ ಬಾಲ್ಯ ಜೀವನ ಅಂತ ಹೇಳಿದ್ರೆ, ಈ ವೃತ್ತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಾನು ಯಾವತ್ತೂ ಈ ಥರ ವರ್ಕ್ಶಾಪಲ್ಲಿ ಓಪನ್ ಮಾಡಿ ಒಂದು ದೊಡ್ಡ ಸಂಸ್ಥೆಗೆ ಬರ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಆದರೆ ಮೋಸ್ಟ್ಲಿ ಮೂಲತಃ ದೇವರು ಅದನ್ನೇ ಸೃಷ್ಟಿ ಮಾಡಿದ್ದ ಅನ್ಸುತ್ತೆ. ಓಕೆ. ಯಾಕೆ ಅಂದರೆ ನಾನು ತುಂಬ ಸಣ್ಣದವನಿದ್ದಾಗ ನಮ್ಮ TVS ಇತ್ತು ಅವಾಗ ನಮ್ಮ ಮನೇಲಿ. ಆ TVSಗೆ ನಾನೇ ಮೆಕ್ಯಾನಿಕ್ ಆಗಿದ್ದೆ. ಪ್ರತಿ ಭಾನುವಾರ ನಾನು ಅದನ್ನೇನಂದ್ರೆ ನಾನೇ ಮೆಕ್ಯಾನಿಕ್ ಅದೇ. ಸೊ ಆಗಿನ ಕಾಲದಲ್ಲೆಲ್ಲ ನಮ್ಮ ಥರ ಟೂಲ್ಸ್ ಎಲ್ಲ ಏನೂ ಇರ್ತಾ ಇರಲಿಲ್ಲ. ಬಟ್ ಇರೋ ಮನೆ ಟೂಲ್ಸ್ ಅಲ್ಲೇ ನಾನೇ ಮೆಕ್ಯಾನಿಕ್ ಆಗಿದ್ದೆ. ಎಂಥ ಕೆಲಸ ಆಗಿದ್ರು ಮನೆಯಲ್ಲ ನಾನೇ ಮಾಡ್ತಿದ್ದೆ. ಸೊ ಪ್ರತಿ ಭಾನುವಾರ ಸರ್ವಿಸ್, ಮೇ ಬಿ ಅದು ಹಾಗೆ ಇತ್ತೋ ಏನೋ ಗೊತ್ತಿಲ್ಲ. ಸೊ ಅದಾದ್ಮೇಲೆ ನಮ್ಮ ಮನೆಯಲ್ಲಿ ಸ್ವಂತವಾಗಿ, ಆಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ ನಮ್ಮ ಮನೆಯಲ್ಲಿ ಒಂದು ಮಾರುತಿ ವ್ಯಾನ್ ತಗೊಂಡಿದ್ವಿ. ಮಾರುತಿ ವ್ಯಾನ್ ತಗೊಂಡಿದ್ದಾಗ್ಲೂ ಕೂಡ ಅದು ಸಡನ್ ಆಗಿ ಏನು ಸುಮ್ಮನೆ ಹೋಗ್ಬಿಟ್ಟು ಎಲ್ಲರೂ ಸರ್ವಿಸ್ ಬಿಟ್ಟಂಗೆ ಹೋಗ್ಬಿಟ್ಟು ಬರ್ತಾ ಇರಲಿಲ್ಲ. ನಮ್ಗೆ ಅವಾಗ ಪರಿಚಯದವರು, ಒಂದು ನಮ್ಮ ಅಣ್ಣನ ಪರಿಚಯದವ್ರು ಇದ್ರು. ಸೊ ಅವ್ರ ಮೂಲಕ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಎಷ್ಟು ಸರ್ವಿಸ್ ಮಾಡ್ತಾರೋ ನನ್ನ ಸರ್ವಿಸ್ ವರ್ಕ್ಶಾಪ್ ಜೊತೆಗೆ ಇದ್ದು ಬೇಕಾದಷ್ಟು ಪ್ರಶ್ನೆಗಳೆಲ್ಲ ಕೇಳ್ತಿದ್ದೆ. ಅವಾಗ ಇದೇನಕ್ಕೆ ಮಾಡಬೇಕು, ಅದನ್ನಕ್ಕೆ ಮಾಡಬೇಕು ಅಂತ. ಆವಾಗಲೇ ಸ್ವಲ್ಪ ಮುಂಚಿತವಾಗಿ ಮಧ್ಯದಲ್ಲಿ ಒಂದು ಸ್ವಲ್ಪ ಬೇರೆ ಕರಿಯರ್ ದೃಷ್ಟಿಯಿಂದ ನಾನು ಬೇರೆ ಕಾಲೇಜ್ ಎಲ್ಲ ಮುಗಿಸಿದ್ಮೇಲೆ ಬೇರೆ ದೃಷ್ಟಿಯೆಲ್ಲ ಹೋಗಿದ್ದೆ. ಮತ್ತೆ ಒಂದು ಸಿಚುವೇಶನ್ ಬಂದಿತ್ತು, ನಮ್ಮ ಅಣ್ಣ ಅವರು ಆಕ್ಚುಲಿ ಸಂಸ್ಥೆನ ಶುರು ಮಾಡಬೇಕಾಗಿತ್ತು. ಸೊ ಆ ಪರಿಸ್ಥಿತಿ ಇದ್ದಾಗ ನೀನ್ ನೋಡ್ಕೊ ಅಂತ ಹೇಳಿದಾಗ ಆಮೇಲೆ ಇದು ಲೈನಿಗೆ ಬಂದಿತ್ತು. ಸೊ ನಾನು ಹಳೇದು ಏನ್ ಮಾಡಿದ್ದೆ ಅಂದ್ರೆ ಅದು ಹೆಂಗಾದ್ರು ಇತ್ತು. ಸೊ ಅದನ್ನೇ ಒಂದು ಇವತ್ತಿನ ಕಾಲಕ್ಕೆ ಲೆಕ್ಕ ಹಾಕಿ ನೋಡಿದ್ರೆ, ಹಿಂದೆ ತಿರುಗಿ ನೋಡಿದ್ರೆ ಅದು ಮೋಸ್ಟ್ಲಿ ದೇವರಲ್ಲಿ ಎಲ್ಲ ಸೃಷ್ಟಿ ಮಾಡಿ ಇಟ್ಟಿದ್ದ ಅನ್ಸುತ್ತೆ. ಮುಂದೆ ನಾನು ಇದಾಗ್ತೀನಿ ಅಂತ. ಸೊ ಅದ್ರ ತುಂಬಾ ಉಪಯೋಗ ಆಗಿ ಇವತ್ತಿನ ಕಾಲಕ್ಕೆ. ಅಂದ್ರೆ ತಾವು ಓದಿದ್ದು BSc ಅಂತ ಗೊತ್ತಾಯ್ತು. ಸೈನ್ಸ್ ಸ್ಟೂಡೆಂಟ್ ಒಂದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಬಂದು ಇಲ್ಲಿರುವಂತಹ ಚಾಲೆಂಜ್ಗಳು ಕಂಪ್ಲೀಟ್ಲಿ ಅಪೋಸಿಟ್ ಇರುವಂತಹ ಒಂದು ಇನಿಷಿಯಲಿ ಹಾಗೆ ಇತ್ತು. ಅದೇ ನಾನು ಹೇಳದ್ನಲ್ಲ, ಮುಂಚಿತವಾಗಿ ನಾನು ಏನ್ ಮಾಡಿದ್ದೆ ನನ್ನ ಗಾಡಿಗಳಲ್ಲಿ. ಬಿಕಾಸ್ ಗಾಡಿ ಬಂದ ಅಂಡ್ ಪ್ರತಿಯೊಂದು ನಮ್ಮ ವರ್ಕ್ಶಾಪ್ ನಾವು ಸ್ಟಾರ್ಟ್ ಮಾಡಿದಾಗ ಏನೇ ಇದ್ರೂ ಕೂಡ ನನ್ನ ಗಾಡಿನೇ ಫಸ್ಟ್ ಎಕ್ಸ್ಪೆರಿಮೆಂಟ್ ಆಗ್ಬೇಕು. ಅದು ಒಂದು ಫಾರ್ ಎಕ್ಸಾಂಪಲ್ ಒಂದು 2 post ಲಿಫ್ಟ್ ನಾವು ಅವಾಗ ತಗೊಂಡಿದ್ದ ಅಂದ್ರೆ ಫಸ್ಟ್ ನನ್ನ ಗಾಡಿನ ಎತ್ತ ಮೇಲೆ ಕೆಳಗೆ ಬರ್ಬೇಕಾಗಿ. ಸೊ ಅದನ್ನ ಬಿಕಾಸ್ ಎನಿಥಿಂಗ್ ವಾಸ್ ಟು ಬಿ ಡನ್, ಇಟ್ ಹ್ಯಾಸ್ ಟು ಬಿ ಡನ್ ಅಂಡರ್ ಅಸ್. ಸೊ ಅಂಡ್ ಪ್ಲಸ್ ಪ್ರೀವಿಯಸ್ ಅಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಇತ್ತು ನಾವು ಹೋಗಿದ್ದಾಗ, ಅದರಿಂದಾಗಿ ನಮ್ಗೆ ಸಾಕಷ್ಟು ಅನುಭವದಿಂದ ಇನಿಷಿಯಲಿ ಆ ತರ ನೋಡಿದ್ರೆ ನಾನು ಟೆಕ್ನಿಕಲಿ ನಾನು ಅದೇನ್ ಆಟೋಮೊಬೈಲ್ ಇಂಡಸ್ಟ್ರಿನೇ ಬಂದಿರಲಿಲ್ಲ. ಬಟ್ ಅದು ಪ್ರಾಕ್ಟಿಕಲಿ ಐ ಹ್ಯಾಡ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಸಾಕಷ್ಟು ಇನ್ಫ್ಯಾಕ್ಟ್ ಮಾರುತಿಯಲ್ಲಿ ನಾವು ತಗೊಂಡಾಗ ಅದರಲ್ಲಿ ತುಂಬಾ ಚೆನ್ನಾಗಿ ಒಂದು ಇದಿದೆ, ವೇರ್ ಎವ್ರಿ ಕಾರ್ ಹ್ಯಾಸ್ ಅ ಮ್ಯಾನ್ಯುಯಲ್ ಟು ಬಿ ಡನ್. ಎವ್ರಿ ಮ್ಯಾನ್ಯುಯಲ್ ವಾಟ್ ಆಲ್ ಎಕ್ಸ್ಪೆನ್ಸ್ ಅದ, ದ ಎಂಟೈರ್ ಮ್ಯಾನ್ಯುಯಲ್ ವಾಟ್ ಕಲೆಕ್ಷನ್ ಆರ್ ದೇರ್. ಇನ್ಫ್ಯಾಕ್ಟ್ ಅದು ಬೇಸಿಕ್. ಆವಾಗ ಐ ಹ್ಯಾಡ್ ಟು ಗೋ ಥ್ರೂ ಎವ್ರಿಥಿಂಗ್ ಅಂಡ್ ಅಂಡರ್ಸ್ಟ್ಯಾಂಡ್ ಮೋರ್ ಡೀಪರ್ ಇನ್ ಟು ಇಟ್. ಇಲ್ಲಾದಿದ್ರೆ ಈ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗ್ಲಿಕ್ಕೆ ಇಷ್ಟು ದಿನ ಅಷ್ಟೊಂದು ಸುಲಭವಾಗಿರಲ್ಲ. ಓಕೆ. ಅಂದ್ರೆ ಈ ನಿಮ್ಮ ಜರ್ನಿಯಲ್ಲಿ ಎಲ್ಲರೂ ಹೇಳ್ತಾರಲ್ಲ, ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಮಹಿಳೆ ಇರ್ತಾರೆ ಅಂತ ಹೇಳಿ. ತಮ್ಮ ಶ್ರೀಮತಿಯವರು ಜೊತೆಗಿದ್ದಾರೆ. ಅವರ ಒಂದು ಪರಿಚಯ ಹೇಳೋದಾಯ್ತು ಅಂತಂದ್ರೆ ತಮ್ಮ ಜೊತೆಗೆ ಹೇಗೆ ಸಾಥ್ ನೀಡ್ತಾರೆ? ಆ ತರದ್ರಲ್ಲಿ ಒಂದು ಇಫ್ ಐ ಲುಕ್ ಅಟ್ ಇಟ್ ಅಂದ್ರೆ ನನಗೆ ಐ ಆಮ್ ಎ ವೆರಿ ಲಕ್ಕಿ ಪರ್ಸನ್. ಓಕೆ. ಇನ್ ಟರ್ಮ್ಸ್ ಆಫ್ ಟು get into the business, okay, and do lot of activities, okay, right from whether it could be in fact ನಮ್ಮ ಮನೆಯಿಂದ ನಮ್ಮ ಫ್ಯಾಮಿಲಿ ಇರಲಿ, and my particularly in terms of my wife being there, she's always been with me.
ಫಾರ್ ಎಂಟೈರ್ ಬಿಸ್ನೆಸ್ ಆಸ್ಪೆಕ್ಟ್. ಇನ್ನೇನಂದ್ರೆ unlike I don't know about other families, but in terms of whether business grows or not grows, but still she's always been there with me. Okay. And our the background, she was in Get It Yellow Pages for last 22 years. She went as CRM. She came out once the company closed. Avadu 25 ವರ್ಷ ಅಲ್ಲೇ ಕೆಲಸ ಮಾಡಿದ್ದಿದ್ದು. Most importantly ಏನಂದ್ರೆ irrespective of what is happening around, it was not a building. She has never blocked me from going ahead. Okay. In terms of whether ವ್ಯಾಪಾರ ಆಗ್ತಾ ಇದೆ ಆಗ್ತಿಲ್ಲ, ಬಟ್ ಅವರ್ ಕಾಂಟ್ರಿಬ್ಯೂಷನ್ ಇಸ್ ಆಲ್ವೇಸ್ ಬೀನ್ ದೇರ್. ಬಟ್ ಪರೋಕ್ಷವಾಗಿ ಡೆಫಿನೆಟ್ಲಿ ಇದೆ. ಇನ್ ಟರ್ಮ್ಸ್ ಆಫ್ ಇಟ್ ಇಸ್ ಅಂದ್ರೆ ಅವ್ರು ವರ್ಕ್ಶಾಪ್ ಅಲ್ಲಿ ಇದ್ದು ಆಗಲ್ಲ, ಯಾಕಂದ್ರೆ ಅದು ಸೀಕ್ರೆಟ್ ಆಫ್ ದ ಥಿಂಗ್ ಇಸ್ ದ ವೇ ಐ ಫಂಕ್ಷನ್ ಬಿಸ್ನೆಸ್ ಅಂಡ್ ವಾಟ್ ಶಿ ಲುಕ್ಸ್ ಎಟ್ ಬಿಸ್ನೆಸ್ ಆರ್ ಟೂ ಡಿಫರೆಂಟ್ ಆಸ್ಪೆಕ್ಟ್ಸ್ ಆಫ್ ಇಟ್. ಓಕೆ ಓಕೆ. ಬಟ್ ಅಟ್ ದ ಸೇಮ್ ಟೈಮ್ ಥಿಂಗ್ಸ್ ಆಲ್ವೇಸ್ ದೇರ್ ಅಂಡ್ ಥ್ಯಾಂಕ್ಸ್ ಟು ಮೋಸ್ಟ್ ಆಫ್ ಮೈ ಪೀಪಲ್. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ನಮ್ಮ ವರ್ಕ್ಶಾಪ್ ಅಲ್ಲಿ ತೊಂದರೆಗಳು ಏನೇ ಜನರಲಿ ಇದೆ ಯಾವುದೇ ಇರುತ್ತೆ, ಬಟ್ ನಮ್ಮ ವರ್ಕ್ಶಾಪ್ ಅಲ್ಲಿ ಬೈ ಗಾಡ್ಸ್ ಗ್ರೇಸ್ ಪರ್ಟಿಕ್ಯುಲರ್ಲಿ ಐ ವುಡ್ ಸೇ ಇಸ್ ದಿ whoever have been over a period of 18 years, I think we have lot of members who have lot of guys who have worked, and ಇಲ್ಲಿ ವೆರಿ 6 ತಿಂಗಳು 1 ವರ್ಷ ಅಂತ ಇದ್ದೋದವ್ರು ತುಂಬಾ ಕಮ್ಮಿ. ಓಕೆ. ಸೊ ಮೋಸ್ಟ್ ಆಫ್ ದ ಟೈಮ್ ಪೀಪಲ್ ಹ್ಯಾವ್ them for 5-6 years and all that. And ಇವತ್ತು ಈ ಕ್ಷಣಕ್ಕೆ ತಗೊಂಡ್ರೆ ನನಗೆ my 70-80% of my workshop is people who have worked me for 7-8 years 9 years. ಸೊ ಅದ್ರ ಸಲುವಾಗಿ people are they take care of me. ನಾನು ಒಂಥರ ಒಂದು ಟ್ರೆಂಡ್ ತರ ಇದೆ, ನಾನು ಇರ್ತೀನೋ ಇಲ್ವೋ, ಬಟ್ ದೇ ವಿಲ್ ಎನ್ಶೋರ್ ದಟ್ ಸೇಮ್ when I am there ನಾನು ಏನು ನಡಿಬೇಕು ಅಷ್ಟೊಂದು ನಡ್ಸ್ಕೊಂಡು. ಬಟ್ ನೀವು ಇಷ್ಟೆಲ್ಲ ಹೇಳಿದ್ರೆ ನಿಮ್ಮ ವೈಫ್ ಹೆಸರೇ ಹೇಳಿಲ್ಲ. ಕುಮುದ ಅಂತ. ಓಕೆ. She's been there, we are married for almost 28 years now, so she's been always with me for every ups and downs in my life. Hi, I'm Kumuda Navneet Joshi. Actually, we are married for 26 years now. Kushi agata, actually, we are in service industry, and Pushpak Motors Ali, my husband is doing a very good job, doing good service to the human being as well. So he's a good person. I'm happy that I'm married to him. And Maruti Authorized Service Station ali now we give a good service to the cars. And I just want to dedicate one small song for my husband. That is his favorite song. कभी कभी मेरे दिल में ख्याल आता है कि जैसे तुझको बनाया गया है मेरे लिए. Thank you. ಅಂದ್ರೆ ಈಗಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಹೋದ್ರೆ 18 ವರ್ಷಗಳಿಂದ ತಾವು ಇಂಡಸ್ಟ್ರಿಯಲ್ಲಿ ಬಂದಾಯ್ತು, ಸಾಕಷ್ಟು ಕೆಲಸಗಳನ್ನು ಮಾಡ್ತೀರಾ. ಆಗಿರುವಂತಹ ಕಾರ್ ಟ್ರೆಂಡ್ ಈಗಿರುವಂತಹದ್ದು, ಯಾಕಂದ್ರೆ ನಮ್ಗೆಲ್ಲ ಗೊತ್ತಿರುವಾಗ ನಾವು ನೋಡಿದ್ದೇನೆಂದ್ರೆ ಮಾರುತಿಯಲ್ಲಿ ಅಂದ್ರೆ ಆಲ್ಟೋ ಅಂದ್ರೆ ಸಾಕು, ಇಟ್ಸ್ ಆಲ್ ಟೈಮ್ ಫೇವರೇಟ್ ಕಾರ್ ಅದು ಅಲ್ವಾ. ನೀವು ಹಳೆ ರಾಜ್ಕುಮಾರ್ ಕಾಲದಿಂದ ಇರ್ಬೋದು, ವಿಷ್ಣುವರ್ಧನ್ ಅವ್ರ ಎಲ್ಲಾ ಫಿಲ್ಮ್ಸ್ಗಳು ಸಹಿತ ಮಾರುತಿ ಬ್ರ್ಯಾಂಡ್ ಆಲ್ಟೋ ಕಾರ್ಸ್ಗಳು ಅಥವಾ ಮಾರುತಿ ಬ್ರ್ಯಾಂಡ್ ಗಳನ್ನ ನಾವು ನೋಡ್ತಾ ಇದ್ವಿ. ಅಂದ್ರೆ ಸಾಕಷ್ಟು ಬ್ರ್ಯಾಂಡ್ಸ್ಗಳಿದೆ ಇಂಡಸ್ಟ್ರಿಯಲ್ಲಿ, Market value in Maruti number of cars were more. So ಆ ಟೈಮಲ್ಲಿ and one more thing was there was only ಇವತ್ತಿಗೂ ಅಷ್ಟೇ ಒಂದೇ ಒಂದು ಬ್ರ್ಯಾಂಡ್, ಮಾರುತಿ ಬ್ರ್ಯಾಂಡ್ ಅಲ್ಲಿ ಮಾತ್ರ ಒಂದು ಕಾನ್ಸೆಪ್ಟ್ ಇರೋದು, ದಟ್ ಇಸ್ ಕಾಲ್ಡ್ ದಿ ಮಾಸ್ ಕಾನ್ಸೆಪ್ಟ್. ಅಂದ್ರೆ ಮಾರುತಿ ಆಥರೈಸ್ ಸರ್ವಿಸ್ ಸ್ಟೇಷನ್, ಸೇಲ್ಸ್ ಅಂಡ್ ಸರ್ವಿಸ್ ಡಿಫ್ರೆಂಟ್ ಮಾಡಿ, ಬರೀ ಸೇಲ್ಸ್ ಒಂದ್ ಕಡೆ ಸರ್ವಿಸ್ ಒಂದ್ ಕಡೆ ಅಂತ ಇರೋದು ಒಂದೇ ಒಂದು ಬ್ರ್ಯಾಂಡ್ ಅಲ್ಲಿ ಇವತ್ತಿಗೂ ಅಷ್ಟೇ ಮಾರುತಿ ಅಲ್ಲ ಇರೋದು. ಸೊ ವಿ ವರ್ ನಾಟ್ ಲುಕಿಂಗ್ ಅಟ್ ಹ್ಯಾವಿಂಗ್ ಅ ಡೀಲರ್ಶಿಪ್ ಫಾರ್ ವಾಟ್ ಎವರ್ ಪರ್ಸನಲ್ ರೀಸನ್ಸ್, ಬಟ್ ವಿ ವರ್ ಓನ್ಲಿ ಗೆಟಿಂಗ್ ಇನ್ ಟು ಅ ಸರ್ವಿಸ್ ಬ್ರ್ಯಾಂಡ್. ಸೊ ದಿಸ್ ವಾಸ್ ದ ಓನ್ಲಿ ಬ್ರ್ಯಾಂಡ್ which should have taken about it, and but servicing was what we were looking at it. Sales was not our forte. Okay. ಸೊ ಅದರಿಂದಾಗಿ ಮಾರುತಿ, ಅಂಡ್ ದಟ್ ಟೈಮ್ 70% ಮಾರ್ಕೆಟ್, 60-70% ಆಫ್ ಮಾರ್ಕೆಟ್ ಶೇರ್ ಇರುವಾಗ ವೈ ಗೋ ಫಾರ್ ಅದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ವಾಸ್ ಬೇರೆ ಯಾವ ಬ್ರ್ಯಾಂಡ್ ಅಲ್ಲೂ ಅದು ಆಪ್ಷನ್ಸ್ ಇರಲಿಲ್ಲ. ನಾರ್ಮಲಿ ಕಸ್ಟಮರ್ಸ್ ಗಳು ಬರಬೇಕು ಅಂತಂದ್ರೆ ನಿಮ್ದು ಈಗ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿದೆ, ಬೆಂಗಳೂರಿನ ವಿದ್ಯಾರಣ್ಯಪುರ ಬಹುತೇಕವಾಗಿ ಎಲ್ಲರೂ ತಮ್ಮಲ್ಲೇ ಬರ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಅಂದ್ರೆ ಕಸ್ಟಮರ್ಸ್ ದೃಷ್ಟಿ ಅಂತಂದ್ರೆ ಏನೋ ಒಂದು ರೆಗ್ಯುಲರ್ ಒಂದು ಸರ್ವಿಸ್ ಏನಾದ್ರು ಬಂತು ಅಂದ್ರೆ ಕಾರ್ಗಳಲ್ಲಿ ಏನ್ ಸಮಸ್ಯೆ ಇರುತ್ತೆ, ಆಮೇಲೆ ಯಾಕೆ ಫ್ರೀಕ್ವೆಂಟ್ ಆ ಸಮಸ್ಯೆ ಬರಬಹುದು ಅಂತ. ಮಾರುತಿಯಲ್ಲಿ ಪರ್ಸೆ ಆಕ್ಚುಲಿ ನೋಡಿದ್ರೆ ಸಮಸ್ಯೆ ಅನ್ನೋದು ರೆಗ್ಯುಲರ್ ಆಗಿ ಬರುತ್ತೆ ಅಂತೇನಿಲ್ಲ, ಬಟ್ ಒಂದು ಯಾವುದೇ ಗಾಡಿ ಆಗಿರ್ಲಿ ಅದು ಮೆಕ್ಯಾನಿಕಲ್ ವರ್ಕ್ ಕೆಲಸ ಆಗಿದ್ದಾಗ ಏನಾಗುತ್ತೆ ಅಂದ್ರೆ ಅದರದೇ ಆದ ಒಂದು ಲೈಫ್ ಇದೆ. ಫಾರ್ ಎಕ್ಸಾಂಪಲ್ ಒಂದು ಆಯಿಲ್ ಅಂತ ಹೇಳ್ಕೊಳ್ಳಿ, ಅದೇನಾಗುತ್ತೆ ಅಂದ್ರೆ ಅದು ಒಂದಿಷ್ಟು ಕಿಲೋಮೀಟರ್ ಓಡಿದ್ಮೇಲೆ ಅದರದ್ದು ಏನ್ ಕೆಲಸ ಮಾಡ್ಬೇಕಾದ್ರೆ ಅದ್ರದ್ದು ಕ್ರಮೇಣ ಕಮ್ಮಿ ಆಗ್ಬಿಡುತ್ತೆ. ಅದಕ್ಕಾಗಿ ಏನ್ ಮಾಡಿರ್ತಾರೆ, ರೂಲೇ ಮಾಡಿರ್ತಾರೆ 10,000 ಕಿಲೋಮೀಟರ್ ಅಲ್ಲಿ ಒಂದ್ಸರಿ ಸರ್ವಿಸ್ ಮಾಡಿಸ್ಬೇಕು ಅಂತ. ಸೊ ಸಾಧಾರಣವಾಗಿ ಅದನ್ನ ಮಾಡ್ಕೊಂಡು ಹೋದ್ರೆ ನಾವು ಅದೊಂಥರ ನಮ್ಮ ಬೇಸಿಕ್ಲಿ ಕಾರ್ಗೆ ಮತ್ತೆ ಒಬ್ಬ ನಮ್ಮ ಹ್ಯೂಮನ್ ಬಾಡಿಗೆ ಒಂದು ಅನಲೈಸ್ ಮಾಡಿರ್ತೀವಿ, ವೆರಿ ಸಿಮಿಲರ್.
ಓಕೆ ಇಫ್ ಯು ಆರ್ ಕೀಪಿಂಗ್ ಯುವರ್ ಬಾಡಿ ಫಿಟ್ ಅಂಡ್ ಹ್ಯಾವಿಂಗ್ ಯುವರ್ ರೆಗ್ಯುಲರ್ ಚೆಕ್ಅಪ್ಸ್ ಅಂಡ್ ಮಾಡಿದಾಗ ಯು ನೋ ವಾಟ್ ಇಸ್ ದೇರ್ ಅಂಡ್ ಯು ಕ್ಯಾನ್ ಡೂ ಇಟ್ ಬೆಟರ್. ಸಿಮಿಲರ್ಲಿ ಕಾರ್ಗಳು ಕೂಡ ಅಷ್ಟೇ, ರೆಗ್ಯುಲರ್ ಸರ್ವಿಸಿಂಗ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಸಣ್ಣ ಪುಟ್ಟ ಮುಂದೆ ಏನ್ ಬರುತ್ತೆ ಅದನ್ನ ಮುಂಚಿತವಾಗಿ ಗೊತ್ತಾಗ್ಬಿಡುತ್ತೆ. ಅವಾಗ ಅವ್ರ ಗಾಡಿ ಓಡಿಸ್ಕೊಂಡು ಹೋಗಾಗ ಎಲ್ಲೇ ಹೋಗ್ಬೇಕಾದ್ರೆ ಧೈರ್ಯವಾಗಿ ಹೋಗ್ಬೋದು, ನಿಶ್ಚಿಂತೆಯಾಗಿ ಹೋಗಿ ಅವ್ರು ಏನು ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಬರ್ಬೋದು. ಸಪೋಸ್ ಎಲ್ಲೋ ಒಂದು ಇಂಪಾರ್ಟೆಂಟ್ ಫಂಕ್ಷನ್ಗೆ ಎಲ್ಲೋ ಹೋಗ್ತೀರಾ, ಏನೋ ಆಯ್ತು ಅಂದಾಗ ಏನು ಗೊತ್ತಿರಲ್ಲ, ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ದ ಕಾರ್. ಸೊ ಅನ್ನೆಸೆಸರಿಲಿ ಬೇರೆ ಆಗಬಾರ್ದು ಅಂತ ಮುಂಜಾಗ್ರತೆಯಿಂದ ನಾವು ಅದನ್ನ ಇಟ್ಕೊಂಡು ಮಾಡಿದ್ರೆ ಸುಲಭವಾಗಿ ಜೀವನ ಸಾಗಿಸ್ಬೋದು ಅನ್ನೋದು ಒಂದು ದೃಷ್ಟಿ ಅಷ್ಟೇ. ಯಾಕಂದ್ರೆ ಸಹಜವಾಗಿನ ಸೇಫ್ಟಿ ದೃಷ್ಟಿಯಿಂದ ಲಾಂಗ್ ಡ್ರೈವಲ್ಲಿ ಹೋಗ್ತಾ ಇರ್ತಾರೆ, ಸಿಟಿಗಳಲ್ಲೆಲ್ಲೋ ಕಾರ್ ಏನಾದ್ರು ಬ್ರೇಕ್ ಡೌನ್ ಆಯಿತು ಅಂತಂದ್ರೆ, ಅಂದರೆ ನಿಮ್ಮ ವಿದ್ಯಾರ್ಥಿಪುರದಲ್ಲಿ ಇರುವಂಥ ಈ ಭಾಗದಲ್ಲೇ ನಾವು ಮಾತಾಡೋದಾಯ್ತು ಅಂದರೆ ಹೇಗೆ ಸಂಪರ್ಕ ಮಾಡ್ಬೋದು, ಆಮೇಲೆ ನಿಮ್ಮ ಟಿಪ್ಸ್ಗಳಾಗಿರಲಿ ಅಥವಾ ಏನು ಮಾಡ್ಬೋದು ಅಂತ ಪ್ರೈಮರಿ ಫಸ್ಟ್ ಏಡ್ ಥರ ಏನು ಮಾಡ್ಬೋದು? ಇದು ಒಂಥರ ತುಂಬ ಒಳ್ಳೆ ಪ್ರಶ್ನೆ, ತುಂಬ ಕಮ್ಮಿ. ಇನ್ಫ್ಯಾಕ್ಟ್ ನನ್ನ ಅನ್ಸಿರೋ ಮಟ್ಟಿಗೆ ಯಾವ ವರ್ಕ್ಶಾಪ್ಸಲ್ಲೂ ಮಾಡ್ತಿಲ್ಲ. ಒಂದು ಏನಂದ್ರೆ ನಮ್ಮಲ್ಲಿ ಅಂದರೆ ಎಲ್ಲ ವರ್ಕ್ಶಾಪಲ್ಲಿ ಒಂದು ಪಾಯಿಂಟ್ ಇದೆ, ವೇರ್ ಬ್ರೇಕ್ ಡೌನ್ ಸರ್ವಿಸ್ ಇದೆ. ಸೊ ನಮ್ಮಲ್ಲಿ ಬ್ರೇಕ್ ಡೌನ್ ಸರ್ವಿಸ್ ಇದೆ, ನಮಗೆ ಫೋನ್ ಮಾಡಿದ್ರೆ ನಾವು ಅಟೆಂಡ್ ಕಂಪ್ಲೀಟ್ ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಬೇಕು ಅಂದರೆ, ನಾವು ನಮ್ಮ ಬೆಂಗಳೂರಲ್ಲಿ ಎಲ್ಲ ನಂತರನೇ ಒಂದು ಇನ್ನು 18 ಮಾಸ್ ಪಾಯಿಂಟ್ ಇದೆ. ಸೊ ನಾವೆಲ್ಲರೂ ಏನಂದ್ರೆ ಒಂಥರ ಅಘೋಷಿತ ನಾವೇ ಒಂದು ಸಂಸ್ಥೆ ಥರ ಮಾಡ್ಕೊಂಡಿದ್ದೀವಿ. ಏನಂದ್ರೆ ನಮ್ಮಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗು ಮಾಡ್ಕೊಂಡಿದ್ದೀವಿ. ಸಪೋಸ್ ಇವಾಗ ಇಲ್ಲಿಂದ ಒಂದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಏನೋ ಒಂದು ನಮ್ಮ ಕಸ್ಟಮರ್ ಏನೋ ಹೋಗ್ತಿದ್ದಾರೆ, ಅವ್ರಿಗೇನೋ ತೊಂದರೆ ಆಗಿದೆ ಅನ್ಕೊಳ್ಳಿ. ಇವಾಗ ನಾನು ಇಲ್ಲಿಂದ ನಮ್ಮ ವರ್ಕ್ಶಾಪಿಂದ ನಮ್ಮ ಹುಡುಗರಿಗೆ ಕಳಿಸೋ ಅವಶ್ಯಕತೆ ಇಲ್ಲ. ನಾನು ಏನು ಮಾಡ್ತೀನಿ, ಆ ಏರಿಯಾಲಿ ಯಾರು ಮಾರುತಿ ಆಥರೈಸ್ ಸರ್ವಿಸ್ ಆ ಓನರ್ಗೆ ಫೋನ್ ಮಾಡಿದ್ರೆ ತಕ್ಷಣ ಒಂದು ಅರ್ಧ ಗಂಟೆಗೆ ಕಾಲು ಗಂಟೆಗೆ ಯಾರು ಹತ್ತಿರ ಇರ್ತಾರೋ ಅವ್ರು ಹೋಗ್ತಾರೆ. ಅವ್ರ ಗಾಡಿಗಳು ಎಲ್ಲಿ ಬಂದಾಗಲೂ ಕೂಡ ನಾವು ಅದೇ ಮಾಡ್ತೀವಿ. ಸೊ ನಾವೊಂದು ಸಂಸ್ಥೆ ಥರ ಮಾಡ್ಕೊಂಡಿದ್ದೀವಿ. ಅದಂದರೆ ನಾವು ವ್ಯಾಪಾರ ಬಿಸ್ನೆಸ್ ಕಾಂಪಿಟೇಷನ್ ಅಂತಿಲ್ಲ. ಸೊ ಇಟ್ಸ್ ಎ ಕೊಲಾಬ್ರೇಟಿವ್ ಬಿಸ್ನೆಸ್ ಥರ ಮಾಡ್ಕೊಂಡಿದ್ದೀವಿ. ಸಿಮಿಲರ್ಲಿ ಒಂದು ಅಡ್ವಾಂಟೇಜ್ ಕೂಡ ಇದೆ. ಇನ್ಫ್ಯಾಕ್ಟ್ ನನಗೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲ ಮಾರುತಿ ಆಥರೈಸ್ ಸರ್ವಿಸ್ ಸ್ಟೇಷನ್ಸ್ದು ಡೇಟಾ ಎಲ್ಲ ನನ್ನ ಹತ್ರನೇ ಇದೆ. ಸೊ ಎನಿವೇರ್ ಇಟ್ ಸಪೋಸ್ ಅಡ್ವಾಂಟೇಜಸ್, ನಮ್ಮ ಕಸ್ಟಮರ್ಸ್ ಯಾರಾದರೂ ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ಕೂಡ ಐ ಕ್ಯಾನ್ ಗಿವ್ ದೆಮ್ ದಟ್ ಹೆಲ್ಪ್ ಆಲ್ವೇಸ್ ಪಾಸಿಬಲ್. ಓಕೆ, ಅವ್ರು ನಮಗೆ ಫೋನ್ ಮಾಡಿದ್ರೆ ಯಾವ ಊರಲ್ಲಿ ಇದ್ದೀರಾ ಅಂದರೆ ಆ ಊರಿಗೆ ಹತ್ತಿರ ಇದ್ದಷ್ಟು ವರ್ಕ್ಶಾಪ್ ನಾನು ಕನೆಕ್ಟ್ ಕೊಡ್ಬೋದು. ಸೊ ದಟ್ ಅವ್ರಿಗೆ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಒಬ್ಬ ಆಥರೈಸ್ಡ್ ಪರ್ಸನ್ ಅವ್ರಿಗೆ ಬರ್ತಾರೆ, ಯಾರೋ ಒಂದು ಮೆಕ್ಯಾನಿಕ್ ಬಂದು ಮಾಡಲ್ಲ ಅಂತಲ್ಲ. ಸೊ ಆಲ್ವೇಸ್ ಅವ್ರ ಗಾಡಿ ಸೇಫ್ಟಿ ಕೈಯಲ್ಲಿ ಇರುತ್ತೆ. ಸೊ ಇಂಥದ್ದು ಸುಮಾರು ಇನ್ಸಿಡೆನ್ಸಸ್ ಆಗಿದೆ. ಒನ್ ಆಫ್ ದ ಬೆಸ್ಟ್ ಇನ್ಸಿಡೆಂಟ್ ಅಂದರೆ, ನಾವು ಶಿರಾಡಿ ಘಾಟಲ್ಲಿ ಒಂದು ಕಸ್ಟಮರ್ ಯಾರೋ ಒಬ್ಬರು ಸುಮಾರು ಅವ್ರ ಸರ್ವಿಸ್ ಆಗಿ ಒಂದು 6-8 ತಿಂಗಳಾಗಿತ್ತು. ಅವ್ರು ಆಮೇಲೆ ಶಿರಾಡಿ ಘಾಟಲ್ಲಿ ಹೋಗಿದ್ದಾಗ ತೊಂದರೆ ಆಗಿತ್ತು. ವಿ ಗೇವ್ ಹಿಮ್ ಸರ್ವಿಸ್ ವಿತ್-ಇನ್ 1 hour in Shiradi Ghat. So that customer even today is our customer. Great. So that is advantage what we have. ಹಾಗೆ ಇನ್ನು ಕಾರ್ ಅಂತಂದ್ರೆ ಟ್ರೆಂಡ್ ಬಂದ ತಕ್ಷಣ ಸಿಕ್ಕಾಪಟ್ಟೆ ಸ್ಪೀಡು, ರ್ಯಾಶ್ ಡ್ರೈವಿಂಗ್ ಇದೆಲ್ಲವೂ ಸಹಿತ ಕಸ್ಟಮರ್ಸ್ಗಳು ಸಹಜವಾಗಿ ನಡೆಸ್ತಾ ಇರ್ತಾರೆ. ಬಟ್ ಅಂತ ಈ ಡ್ರೈವಿಂಗ್ ಸಿಚುವೇಶನ್ ಇದೆ, ಎಸ್ಪೆಷಲಿ ಯೂತ್ಸ್ಗಳೇನಿದೆ ಹೆವಿ ಸ್ಪೀಡ್, ಓವರ್ ಸ್ಪೀಡ್ಗಳಲ್ಲಿ ಹೋಗ್ತಾ ಇರ್ತಾರೆ. ಅವರಿಗೆ ತಾವು ಒಂದು ಸೇಫ್ಟಿ ಪ್ರಿಕಾಷನ್ಸ್ಗಳನ್ನ ಹೇಳಬೇಕು ಅಥವಾ ಸೇಫ್ಟಿ ಮೆಸೇಜನ್ನು ಹೇಳಬೇಕು ಅಂದರೆ ಏನು ಸರ್? ವಿತ್ ದ್ಯಾಟ್ ಐ ವುಡ್ ಸೇ, ಇಟ್ ಇಸ್ ನಾಟ್ ದಿ ಕ್ವೆಶ್ಚನ್ ಆಫ್ ಯಾರು ಫಾಸ್ಟಾಗಿ ಓಡಿಸ್ತಾರೆ, ರ್ಯಾಶಾಗಿ ಓಡಿಸ್ತಾರೆ ಅನ್ನೋಗಿಂತ ಜಾಸ್ತಿಯಾಗಿ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಇವತ್ತಿನ ಟ್ರೆಂಡಲ್ಲಿ ಗಾಡಿಗಳು ಆ ಥರ ಸಪೋರ್ಟಿಂಗ್ ಸಿಸ್ಟಮ್ ಇದೆ. ಟೆಕ್ನಾಲಜಿ ಇಸ್ ಗ್ರೋನ್ ಇನ್ ಸಚ್ ಎ ವೇ ದಟ್ ಇಸ್ ಲಾಟ್ ಆಫ್ ಸೇಫ್ಟಿ ಇಶ್ಯೂಸ್ ವಿಚ್ ಆರ್ ದೇರ್. ಹಿಂದೆ ಏನೇನು ಗಾಡಿಗಳಲ್ಲಿ ಏನೇನು ಇರಲಿಲ್ಲ, ಟೆಕ್ನಾಲಜಿ ಗ್ರೋ ಆಗ್ತಾ ಲಾಟ್ ಆಫ್ ಥಿಂಗ್ಸ್ ಹ್ಯಾವ್ ಬಿನ್ ಟೇಕನ್ ಕೇರ್. ಜನರಿಗೇನೆ ಸಾಕಷ್ಟು ಸೇಫ್ಟಿ ಇದೆ. ಬಟ್ ಐ ವುಡ್ ಓನ್ಲಿ ಸೇ ದಟ್ ಇಸ್ ಇಫ್ ಯು ಬೇಸಿಕ್ಲಿ ಹ್ಯಾವ್ ಅ ಕಂಟ್ರೋಲ್ ಓವರ್ ಯುವರ್ ವೆಹಿಕಲ್ ಆಸ್ ಮಚ್ ಆಸ್ ಯು ಕ್ಯಾನ್ ಗೋ. Suppose say if you are confident of driving at 100 and 110 is your confidence level, please do not cross that level. If you have a capacity, if you feel that you have a control of your vehicle, ಯಾವ ಕಾರಲ್ಲಿ ಕೂತಿರ್ತೀರಾ, ಯಾವ ಗಾಡಿ ನಡೆಸ್ತಿದೆ, ನಿಮಗೆ ಆ ರೋಡಲ್ಲಿ ನಿಮಗೆ ಕಾನ್ಫಿಡೆನ್ಸ್ 140 is your confidence level. Drive at 140, but don't go beyond that. So when you go beyond that is what is the issue. So don't, and ಇನ್ನೊಂದೇನಂದ್ರೆ when you are on the road, see where you are and what road you are then and which where you are going. ಏನಂದ್ರೆ ಇನ್ನೊಂದೇನಂದ್ರೆ ಒಬ್ರು ಯಾರೋ ಹೋಗ್ತಾ ಇದ್ದಾರೆ, ಅವ್ರಿಗೇನೋ ಒಂದು ಅರ್ಜೆನ್ಸಿ ಇರ್ಬೋದು, ಅವ್ರು ಬೇಗ ತಲುಪಬೇಕು, ಅವ್ರದ್ದು ಎಮರ್ಜೆನ್ಸಿ ಇರ್ಬೋದು. ಕರೆಕ್ಟ್. ಅದನ್ನ ಡ್ರೈವ್ ಮಾಡ್ತಾ ಇರೋರು ಅವ್ರಿಗೆ ಅಂತ ಕಾಂಪೀಟ್ ಮಾಡಕ್ ಹೋಗ್ಬೇಡಿ. You have your own self, drive with your own self and to whatever extent. Do not try to compete somebody, and by in fact ಇನ್ನೊಂದೇನಂದ್ರೆ ಕಾಂಪೀಟ್ ಮಾಡಿದಾಗ you are anywhere not going to meet that person again. So there is no point in competing. Rather than enjoy your drive to what is your capacity to. ಸ್ವಲ್ಪ ಜನಕ್ಕೆ 80 ರಿಂದ ಜಾಸ್ತಿ ಓಡಿಸೋರು ಆಗಲ್ಲ ಅವ್ರಿಗೆ. Don't discourage them. Okay. But at the same time, somebody is at 120 also, don't blame them also, because his capacity to drive and he feels good about it. But drive for the sake of having a journey to be done rather than only for the thrill. Okay. I would say ಹಿಂಗೆ ಮಾಡಬೇಕು ಅನ್ನೋದೇನು ಒಂದು ರೂಲ್ ಬೆಂಚ್ ಮಾರ್ಕ್ ಏನು ಇಲ್ಲ ಅದ್ರ. ಬಟ್ ಬೇಸಿಕ್ಲಿ ಈಸ್ ಯುವರ್ ಕೆಪಾಸಿಟಿ ಟು ಡ್ರೈವ್. ಹಾಗೆ ಇನ್ನು ತಾವು ಇಡೀ ತಂಡದೊಂದಿಗೆ ಅಂದ್ರೆ ಇಲ್ಲಿರುವಂಥ ಎಲ್ಲ ನಿಮ್ಮ ಸ್ಟಾಫ್ ಅಂತ ಹೇಳೋದಲ್ಲ, ಅದನ್ನ ಪರಿವಾರ ಅಂತ ಹೇಳ್ತಾರೆ, ಕುಟುಂಬ ಸದಸ್ಯರು ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಇಡೀ ಎಂಟೈರ್ ಟೀಮನ್ನ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಕುಟುಂಬಸ್ಥನೇ ಬಹಳ ಮುಖ್ಯ. ತಾವೊಬ್ಬ ಲೀಡರ್ ಆಗಿ, ಕ್ಯಾಪ್ಟನ್ ಆಗಿ
ಅವ್ರ ಕೆಲಸಗಳನ್ನು ನಿರ್ವಹಿಸ್ತಾ ಇರ್ತಾರೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಂದ್ರೆ ಒಳ್ಳೆ ಕಂಪ್ನಿ ಸಿಗುತ್ತೆ, ಒಳ್ಳೆ ಸಿಬ್ಬಂದಿಗಳು ಸಿಗಲ್ಲ ಅಂತ ಹೇಳ್ತಾರೆ. ಒಳ್ಳೆ ಸಿಬ್ಬಂದಿ ಇರ್ತಾರೆ, ಕಂಪ್ನಿ ಸಿಗಲ್ಲ ಅಂತ ಹೇಳ್ತಾರೆ. ತಮ್ಮ ಅನಿಸಿಕೆ ಏನು ಸರ್? ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ವುಡ್ ಸೇ ದಟ್ ಇಲ್ಲಿ ಈ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎವ್ರಿಬಡಿ ಜಸ್ಟ್ ವರ್ಕ್ಸ್ ಫಾರ್ ಸೇಕ್ ಆಫ್ ಕಂಪನಿ ಕೆಲಸ ಮಾಡಬೇಕು. ಕೆಲಸ ಅವ್ರ ಹುಡುಗರು ನಮ್ಮ ಇವಾಗ ಯಾರಾದ್ರೂ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅವ್ರು ನಮ್ಮ ಕೆಳಗಿದ್ದಾರೆ, ನಮ್ಮ ಆಳು. ನನ್ನ ಪರ್ಸನಲ್ ಅನಿಸಿಕೆ ಏನಂದ್ರೆ ಯಾವಾಗ ಒಬ್ಬರನ್ನ ಯಾರಿಗೆ ಆಳ್ ತರ ಟ್ರೀಟ್ ಮಾಡ್ತಿರೋ ಆವಾಗ ಅವರು ಸಾಧಾರಣವಾಗಿ ಅವರು ಬೇರೆಯವ್ರನ್ನ ಹಂಗೆ ಟ್ರೀಟ್ ಮಾಡ್ತಾರೆ. ಅವ್ರು ಮೇಲ್ನೋಟಕ್ಕೆ ನಿಮ್ಮ ಮುಂದೆ ಬಂದು ಎಲ್ಲ ಚೆನ್ನಾಗಿ ಮಾತಾಡ್ಬೋದು, ಮರ್ಯಾದೆ ಕೊಡ್ಬೋದು, ಬಟ್ ಒಳಗಡೆ ಬೈಕೊಳ್ತಾ ಇರ್ತಾರೆ. ಬಟ್ ಪರ್ಸನಲಿ ಸ್ಪೀಕಿಂಗ್ ನಮ್ಮ ವರ್ಕ್ಶಾಪ್ ಅಲ್ಲಿ ಆಸ್ ಐ ಸೆಡ್ ನನಗೆಲ್ಲ 7-8 ವರ್ಷ ಐ ಹ್ಯಾವ್ ಆಲ್ಸೋ ಗಾನ್ ಥ್ರೂ ಟೈಮ್ ವೆನ್ ಎಂಪ್ಲಾಯೀಸ್ ವೇರ್ ನಾಟ್ ದೇರ್, ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್. ಬಟ್ ಪರ್ಸ್ನಲಿ ಐ ಹ್ಯಾವ್ ನೆವರ್ ಟ್ರೀಟೆಡ್ ನಮ್ಮ ಹುಡುಗರಿಗೆ ಯಾರಿಗೂ ಐ ಡೋಂಟ್ ಟ್ರೀಟ್ ದೆಮ್ ಲೈಕ್ ಮೈ ಎಂಪ್ಲಾಯೀಸ್. ಸೊ ಏನೇ ಇವತ್ತಿಗೂ ಅಷ್ಟೇ ಒಂಥರ ಅವ್ರಿಗೆ ಏನಾದರೂ ಬೈಗಳಾಗಲಿ ಅದೆಲ್ಲ ನನ್ನ ಭಯಕ್ಕೆ ಬರಲ್ಲ, ಬೇಸಿಕ್ ನನ್ನ ಭಯಕ್ಕೆ ಬರಲ್ಲ. ಸೊ ಬೈಯೋದು, ಒಂದು ಅವಾಚ್ಯ ಶಬ್ದಗಳು ಯೂಸ್ ಮಾಡೋದು ಅವೆಲ್ಲ ಏನು ನಮ್ಮ ವರ್ಕ್ಶಾಪಲ್ಲಿ ನಡೆಯೋದೇ ಇಲ್ಲ. ಸೊ ಅದರಿಂದಾಗಿ ಆ್ಯಂಡ್ ಇನ್ನೊಂದೇನಂದ್ರೆ ಸಪೋಸ್ ನಾವು ಏನಾದರೂ ಒಂದು ಮಾಡ್ತೀವಿ ಅಂದರೆ ನಾವು ಎಲ್ಲ ಜೊತೆಗೆ ಸೇರಿ ಹಬ್ಬ ಆಚರಿಸ್ತೀವಿ. ಓಕೆ. ಆಮೇಲೆ ಎಲ್ಲಾರ್ದು ನಮ್ಮ ಎಲ್ಲ ಹುಡುಗರದ್ದು ಬರ್ಡೇ ಸೆಲೆಬ್ರೇಷನ್ಸ್ ಪ್ರತಿ ಆಗುತ್ತೆ. ಸೊ ಆ ಟೈಮಲ್ಲಿ ವಿ ಆಲ್ ಸೆಲೆಬ್ರೇಟ್ ಟುಗೆದರ್. ಆ ಟೈಮಲ್ಲಿ ಎಲ್ಲರೂ ಸಾಯಂಕಾಲದ ಹೊತ್ತಲ್ಲಿ ಎಲ್ಲರೂ ಕುತ್ಕೊಂಡು ಊಟ ತಿಂಡಿ ಏನಾದರೂ ತಿನ್ನೋದು. ಸೊ ಅವಾಗೆಲ್ಲ ಸಾಧನ ನಡ್ಕೊಳ್ತಾ ಬರ್ತಾ ಇದೆ. ಅಂಡ್ ವಿ ಆಲ್ಸೋ ಸೆಲೆಬ್ರೇಟ್ ಥಿಂಗ್ಸ್ ಲೈಕ್ ಆಸ್ ಎ ನ್ಯಾಷನಲ್ ಹಾಲಿಡೇಸ್, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಅವತ್ತಿನ ದಿನ ಕಂಪಲ್ಸರಿ ಎಲ್ಲರೂ ಬರ್ತಾರೆ. ವಿ ಹ್ಯಾವ್ ಅ ಫ್ಲಾಗ್ ಹಾಯ್ಸ್ಟಿಂಗ್, ಎಲ್ಲರ ಜೊತೆಗೆ ತಿಂಡಿ ತಿಂತೀವಿ. ಸೊ ಇಟ್ಸ್ ಸಮಥಿಂಗ್ ಲೈಕ್ ಕ್ರಿಯೇಟಿಂಗ್ ಅ ಫ್ಯಾಮಿಲಿ ಅಟ್ಮಾಸ್ಫಿಯರ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಹುಡುಗರಲ್ಲಿ ಐ ಪರ್ಸ್ನಲಿ ನನಗೆ ಅವ್ರ ಎಲ್ಲ ಪರ್ಸನಲ್ ಲೈಫ್ಸ್ ಗೊತ್ತು. Any problems are there, I try to see if I can address to them in some form. Okay. Whether it could be outside legal aspect ಆಗಿರ್ಬೋದು, ಅವ್ರಿಗೆ ಹಾಸ್ಪಿಟಲ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು, some personal issues are there. I would tend to discuss with them and find I'm part of their family because I know everybody. ಹಾಗೆ ನೀವು ಇನ್ನೊಂದ್ರೆ ನಾವು ಶೂಟ್ ಸ್ಟಾರ್ಟ್ ಆಗಕ್ಕೆ ಮುಂಚೆನೇ ತಾವು ಹೇಳ್ತಾ ಇದ್ರೆ ಏನಂತಂದ್ರೆ ಸಾಕಷ್ಟು ನಾನು ಸ್ವಲ್ಪ ಸಾಮಾಜಿಕ ಸೇವೆಗಳನ್ನು ಮಾಡಬೇಕು ಅಂತೇಳಿ ಹಾಸ್ಪಿಟಲ್ಸ್ಗಳಲ್ಲಿ ಸಹಾಯ ಮಾಡೋದಾಗಿರಲಿ ಇದೆಲ್ಲ ಇರುತ್ತೆ ಅಂತ ಹೇಳಿ ಏನು ಕಾನ್ಸೆಪ್ಟ್? ಆಮೇಲೆ ಇದರಿಂದ ನೀವು ಹೇಳೋದ್ರ ಉದ್ದೇಶದಿಂದ ಬೇರೆಯವ್ರಿಗೆ ಇನ್ನೊಂದು ಸ್ವಲ್ಪ ಸಹಾಯ ಆಗ್ಬೋದು? ಇಲ್ಲ, ಏನಂದ್ರೆ ಒಂದು ನಾವು ಎಲ್ಲರೂ ಅಂದ್ರೆ ನಾವು ವಿ ಹ್ಯಾವ್ ಅ ಲೈಫ್, ವಿ ಆಲ್ ಹ್ಯಾವ್ ಅ ಲೈಫ್, ವಿ ಲಿವ್ ಅ ಲೈಫ್ ಫಾರ್ ಎವ್ರಿಥಿಂಗ್. ನಮಗೆ ಅನ್ನೋದು ದೇವರು ಒಂದು ಸ್ವಲ್ಪ ಕೊಟ್ಟಿದ್ದಾನೆ. ನನ್ನ ಪರ್ಸ್ನಲಿ ಅಂದ್ರೆ ಸ್ವಾರ್ಥಿ ಜೀವನದಲ್ಲಿ ಅಂತ ಅನ್ಕೊಳ್ತೀನಿ. ನಾನೇ ನಂದು ಅಂತ ನನ್ನಾಯ್ತು, ನನ್ನ ಮನೆ ಆಯ್ತು, ನಮ್ಮ ಆಯ್ತು ಅಂತ ಜೀವನ ಮಾಡೋದು ನನಗೆ ಅದು ಸಮಂಜಸವಾಗಿಲ್ಲ. ಯಾಕಂದ್ರೆ ಜೀವನ ಅನ್ನೋದು ತುಂಬಾ ದೊಡ್ಡದಾಗಿದೆ. ಇಟ್ಸ್ ಸಮಥಿಂಗ್ ಲೈಕ್ ನಮ್ಮ ಹೊರಗಿನವ್ರಿಗೆ, ನಮ್ಮ ಅಕ್ಕ, ನಮ್ಮ ನೆರೆಹೊರೆಯಲ್ಲಿ ಯಾರಾದ್ರೂ ಇದ್ದಾರೆ ಅಕ್ಕಪಕ್ಕ ಇರೋರಿಗೆ ಅವ್ರಿಗೊಂದು ಸಹಾಯ ಮಾಡೋದು ಐ ಫೀಲ್ ಇಟ್ಸ್ ಮೈ ಡ್ಯೂಟಿ ಟು ಡೂ. ಓಕೆ. ಸೊ ಅದರಿಂದ ಇನ್ನೊಂದೇನಂದ್ರೆ ಮೆಡಿಕಲಿ ಐ ಆಮ್ ಸಪೋರ್ಟಿಂಗ್. ಅಂದ್ರೆ ನನಗೆ ಚಿಕ್ಕ ವಯಸ್ಸಿನ ನಮ್ಮ ಮನೇಲಿ ಇದ್ದಾಗಲಿಂದ ಸೊ ಎನಿಥಿಂಗ್ ಹಾಸ್ಪಿಟಲೈಸೇಷನ್ ನಾನೇ ಹೋಗ್ತೀನಿ. ಸೊ ಅದ್ರದ್ದು ಹಂಗೆ ನಡ್ಕೊಂಡು ಹೋಗಿದೆ. ನನ್ನ ಆಲ್ಮೋಸ್ಟ್ ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ಯಾರಾದ್ರೂ ಅವ್ರು ಹೇಳ್ತಾರೆ, ಸೊ ಅವ್ರಿಗೆ ಹಾಸ್ಪಿಟಲೈಸೇಷನ್ ಕರ್ಕೊಂಡು ಹೋಗೋದಾಗ್ಲಿ, ಗೆಟಿಂಗ್ ದಮ್ ಅಡ್ಮಿಟೆಡ್ ಅಂಡ್ ಸಮಥಿಂಗ್ ಸಮ್ ಸಪೋರ್ಟ್ ಇಸ್ ಅದು ಆಲ್ಮೋಸ್ಟ್ ಒಂದು 30 ವರ್ಷದಿಂದ ಆಲ್ಮೋಸ್ಟ್ ಮಾಡ್ತಾ ಇದ್ದೀನಿ. ಇವತ್ತಿಗೂ ಆಲ್ಮೋಸ್ಟ್ ತಿಂಗಳಿಗೆ ಒಂದು 10-12 ದಿನ ಹಾಸ್ಪಿಟಲ್ಗೆ ಹೋಗ್ತೀನಿ. ಯಾರಿಗಾದ್ರೂ ಒಬ್ರು ಕರ್ಕೊಂಡು ಹೋಗ್ತಾ ಇರ್ತೀನಿ. ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟಲ್ಗೆ ಹೋಗಿದ್ದೀನಿ. ಆ್ಯಂಡ್ ಐ ಹ್ಯಾವ್ ಆರ್ಗನೈಸ್ ಕ್ವೈಟ್ ಎ ಫ್ಯೂ ಬ್ಲಡ್ ಡೊನೇಷನ್ ಕ್ಯಾಂಪ್ ಬಿಕಾಸ್ ನಾನು ರೋಟ್ರಿಯಲ್ಲಿ ಕೂಡ ಇದ್ದೀನಿ. ಸೊ ಐ ಹ್ಯಾವ್ ಆರ್ಗನೈಸ್ ಮೋಸ್ಟ್ ಆಫ್ ದ ಥ್ರೂ ರೋಟ್ರಿ ಆ್ಯಂಡ್ ವಿತೌಟ್ ರೋಟ್ರಿ ಆಲ್ಸೋ ಐ ಹ್ಯಾವ್ ಆರ್ಗನೈಸ್ ಲಾಟ್ ಆಫ್ ಕ್ಯಾಂಪ್ಸ್. ಸೊ ಜನ ಆ ಥರದಲ್ಲಿ ಫೋನ್ ಮಾಡ್ತಾರೆ. ಸೊ ಅದರಿಂದಾಗಿ ಹಂಗೆ ಕೆಲಸ ನಡೆಯುತ್ತೆ. ಬಟ್ ಐ ಫೀಲ್ ಆಸ್ ಓನರ್ಸ್ ಆರ್ ಬಿಸ್ನೆಸ್ ಓನರ್ಸ್ ಆರ್ ಅಟ್ಲೀಸ್ಟ್ ಆಫ್ಟರ್ ಬಿಕಮಿಂಗ್ ಅಟ್ ಸರ್ಟನ್ ಒಂದು ಹಂತಕ್ಕೆ ತಲುಪಿದ ಮೇಲೆ ಅಟ್ಲೀಸ್ಟ್ ನಮ್ಮ ಸೊಸೈಟಿಗೆ ವಾಪಸ್ ಕೊಡೋದು ನಮ್ಮ ಧರ್ಮ ಅಂತ ಅನ್ಕೊಂಡಿದ್ದೀನಿ. ಓಕೆ. ಬಿಕಾಸ್ ಅದರ್ ಥಿಂಗ್ಸ್ ಲೈಕ್ ಕಂಪನೀಸ್ ಹ್ಯಾವ್ ಸಮಥಿಂಗ್ ಕಾಲ್ಡ್ CSR ಅದೆಲ್ಲ ಇರುತ್ತೆ. ಇಟ್ಸ್ ಓನ್ಲಿ ಗಿವಿಂಗ್ ಮನಿ ಆ್ಯಂಡ್ ಲೀವಿಂಗ್ ಇಟ್ ಆಫ್ ಫಾರ್ ವಾಟ್ ಎವರ್ ರೀಸನ್ಸ್. ಬಟ್ ಅಟ್ ಲೀಸ್ಟ್ ಆಸ್ ಇಫ್ ಯು ಕ್ಯಾನ್ ಟಾಕ್ ಟು ಪೀಪಲ್ ವಿಚ್ ವಿಲ್ ಬಿ ಮೋರ್ ರಿಲೇಟೆಡ್ ಟು ಯುಲ್ ಗೆಟ್ ಮೋರ್ ಸ್ಯಾಟಿಸ್ಫ್ಯಾಕ್ಷನ್. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಂದರೆ ಇದು ಕ್ರೀಮ್ ಅಂದರೆ ನಮ್ಮ ಆಫೀಸ್ ಹುಡುಗರೆಲ್ಲರೂ ಐ ಥಿಂಕ್ ಐ ಹ್ಯಾವ್ ಟು ಥ್ಯಾಂಕ್ ದೆಮ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಬಿಕಾಸ್ ನಾನು ಮಾಡ್ತಾ ಅವ್ರಿಗೂ ಆಗ್ಬಿಟ್ಟಿದೆ. ಇವಾಗ ನಮ್ಮ ವಿದ್ಯಾರಣ್ಯಪುರದಲ್ಲಿ ಸ್ವಲ್ಪ ಮನೆಗಳೇ ಅವ್ರ ವಯಸ್ಸಾದವರು ಅಲ್ಲಿ ಇದ್ದಾರ ಹೋಗಂದ್ರೆ ಅವ್ರು ನಮ್ಮ ಹುಡುಗರೇ ಹೋಗ್ಬಿಟ್ಟು ಏನಾದರೂ ಒಂದು ಸಹಾಯ ಮಾಡ್ಬಿಟ್ಟು ಬರ್ತಾರೆ. ಸೊ ದೇ ನೋ ದಟ್. ಸೊ ದಟ್ ಹೆಲ್ಪ್ಸ್ ಅ ಲಾಟ್ ಇನ್ ಮೈ ಟೀಮ್ ಅಂಡ್ ದಟ್ ಇಸ್ ವೇರ್ ದ ಕಲ್ಚರ್ ಹ್ಯಾಸ್ ಬಿಲ್ಟ್ ಇನ್ ಮೈ ಟೀಮ್ ಆಲ್ಸೋ. ಗ್ರೇಟ್. ಹಾಗೆ ಈ ಕೆಲವೊಂದ್ಸರಿ ಏನಾಗುತ್ತೆ, ನಾವು ಎಷ್ಟೇ ಬ್ಯುಸಿ ಆಗಿದ್ರು ಸಹಿತ ಅಥವಾ ಕೆಲವೊಂದ್ಸರಿ ಎಂಪ್ಲಾಯೀಸ್ಗಳು ಕೈ ಕೊಟ್ಟಾಗ ಅಥವಾ ಏನೋ ಒಂದು ಮಾಡೋಕ್ಕೆ ಆಗಿರಲ್ಲ, ಸ್ವತಃ ತಾವೇ ಹೋಗಿ ಏನಾದ್ರು ವೆಹಿಕಲ್ ರಿಪೇರಿ ಮಾಡೋದಾಗಿರಲಿ ಅಥವಾ ಏನೋ ಸರ್ವಿಸ್ ಮಾಡೋದಾಗಲಿ ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಅದು ಆಕ್ಚುಲಿ ಏನಂದ್ರೆ ಅದು ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡಿದಾಗ ನಾನು ಸುಮಾರು ವರ್ಷ ಫ್ಲೋರಲ್ಲೇ ಇರ್ತಾ ಇದ್ದೆ. ಒಂದು ಲಾಸ್ಟ್ 4-5 ಮೇ ಬಿ ಅರೌಂಡ್ 5-6 years ಫ್ಲೋರ್ ಇಂದ ಸ್ವಲ್ಪ ಹಿಂದೆ ಬಂದಿದ್ದೀನಿ. ಬಟ್ ವಿ ಹ್ಯಾವ್ ಡನ್ ಇಟ್ ಅರ್ಲಿಯರ್ ಏನಲ್ಲ. ಅವಾಗ ರಾತ್ರಿ 1 ಗಂಟೆಗೆಲ್ಲ ಕುತ್ಕೊಂಡು ಮಾಡ್ತಾ ಇದ್ವಿ. ಇವಾಗ ನಾವು ಅವಾಗ ಟೀಮ್ ಚಿಕ್ಕದಾಗಿತ್ತು. ಕರೆಕ್ಟ್. ಟೀಮ್ ಚಿಕ್ಕದಾಗಿದ್ದಾಗ ಅದೆಲ್ಲ ಮಾಡ್ತಾ ಇದ್ವಿ. ಇವಾಗ ಟೀಮ್ ದೊಡ್ಡದಾಗಿದೆ. ಸೊ ಪೀಪಲ್ ಆರ್ ದೇರ್ ಟು ಡೂ ಲಾಟ್ ಆಫ್ ಥಿಂಗ್ಸ್ ಆಕ್ಟಿವ್. ಓವರ್ ಆಲ್ ಅಂದ್ರೆ ಕೆಲವೊಂದ್ಸರಿ ನಾವು
ಪರಿಸ್ಥಿತಿಗಳು ಬರುತ್ತೆ. ಪರಿಸ್ಥಿತಿ ಬಂದಾಗ ಅದನ್ನ ಮಾಡ್ಲೇಬೇಕು. ವಹಿಸ್ಬೇಕು. ಮಾಡ್ಲೇಬೇಕಾಗುತ್ತೆ. ಓಕೆ. ಹಾಗೆ ಇನ್ನು ತಾವಿರೋದು ಸರ್ವಿಸ್ ಇಂಡಸ್ಟ್ರಿ ಅಂದ್ರೆ ಪುಷ್ಪಕ್ ಅಂತ ಅನ್ನೋದೇನಿದೆ, ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನರಿಗೆ ಸರ್ವಿಸ್ ಕೊಡೋದು, ಅಥವಾ ನಾವು ನೋಡಿರ್ತೀವಿ ಈಗ ನಮ್ಮ ಕಾರ್ಗಳೇ ನಾವು ಕೊಟ್ಟಾಗ ಸ್ವಲ್ಪ ಡಿಲೇ ಆಗಿರುತ್ತೆ, ಕಸ್ಟಮರ್ಸ್ ರ್ಯಾಶ್ ಆಗಿ ರಿಯಾಕ್ಟ್ ಮಾಡ್ತಾರೆ, ಬೈತಾರೆ, ಜಗಳ ಆಗುತ್ತೆ, ಆರ್ಗ್ಯುಮೆಂಟ್ಸ್ಗಳು ಆಗ್ತಾ ಇರುತ್ತೆ. ಅಂದ್ರೆ ಆ ಸಂದರ್ಭದಲ್ಲಿ ತಾವೊಬ್ಬ ಬಿಸ್ನೆಸ್ ಮನ್ ಆಗಿ ಹೇಗೆ ಅದನ್ನ ಮ್ಯಾನೇಜ್ ಮಾಡಬೇಕು, ಅದ್ಮೇಲೆ ಸ್ಟಾಫ್ಗಳಿಗೆ ತಾವೇನ್ ಗೈಡ್ ಮಾಡ್ತೀನಿ? ಮೋಸ್ಟ್ ಅದೇನ್ ಕಪಲ್ ಆಫ್ ಥಿಂಗ್ಸ್. ಒಂಥರ ಹೆಂಗಂದ್ರೆ ಅದು 2 ಪಾತ್ರೆ ಇದ್ದಾಗ ಸೌದ್ ಬಂದೇ ಬರುತ್ತೆ ಅನ್ನೋ ತರ. ಸಮ್ಟೈಮ್ಸ್ ಏನಾಗಿರುತ್ತೆ, ಅದು ಸಿಚುವೇಶನ್ಸ್ ಟು ಡೈಲ್ಯೂಟ್, ಐ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಕಸ್ಟಮರ್ ಇಸ್ ಅ ಕಿಂಗ್. ದೇರ್ ಇಸ್ ನೋ ಆಪ್ಷನ್ ಆಸ್ ಸಚ್ ಸರ್ವಿಸ್ ಇಂಡಸ್ಟ್ರಿಯಲ್ಲಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಂದ್ರೆ ಮೊದಲೇ ಪ್ರಿಪೇರ್ಡ್ ಆಗಿರ್ತೀವಿ ಅದೇನಕ್ಕೆ ಡಿಲೇ ಅಂತ. ಸಮ್ಟೈಮ್ಸ್ ಎಸ್ ಹುಡುಗರನ್ನ ಒಂದ್ಸರಿ ಬೈಬೇಕಾಗತ್ತೆ, ಬಿಕಾಸ್ ಒಂದು ಶಿಸ್ತು ತರಬೇಕು ಅಂದ್ರೆ ಕಪಲ್ ಆಫ್ ಟೈಮ್ಸ್ ಬೈಯೋದು ಬೇರೆ ಆಪ್ಷನ್ ಇರಲ್ಲ. ಬಟ್ ಕಸ್ಟಮರ್ಸ್ ಬಂದಾಗ ದೇರ್ ಇಸ್ ನೋ ಚಾಯ್ಸ್ ಆಕ್ಚುಲಿ, ಆಸ್ ವಾಟ್ ಎವರ್ ಇಟ್ಸ್ ಎಸ್ ಕಸ್ಟಮರ್ ಇಸ್ ಕಿಂಗ್ ಅಷ್ಟೇ. ಅವ್ರು ಹೇಳಿದ್ರೆ ಅವ್ರು ತಪ್ಪು, ಇವಾಗ ನಾವು ತಪ್ಪು ಮಾಡದೇ ಇರ್ಬೋದು, ಸಮ್ಟೈಮ್ಸ್ ವಿ ಕ್ಯಾನ್ ಗೋ ಅಹೆಡ್ ಅಂಡ್ ಪ್ರೂವ್ ಇಟ್. ಬಟ್ ಏನಾಗುತ್ತೆ ಅಂದ್ರೆ ಆ ಪ್ರೂವಿಂಗ್ ಸಮ್ಟೈಮ್ಸ್ ತಪ್ಪಾಗುತ್ತೆ. ಸೊ ಇನ್ಸ್ಟೆಡ್ ಆಫ್ ದಟ್, ಓಕೆ ಸರ್ ಆಯ್ತು ಇವಾಗ ಏನ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ 90% of the time it gets, but sometimes yes, we have to agree with it. There's no choice. 100 out of 100 satisfaction, I think it's not possible in any industry. So we also have certain very few customer, but it's part of life. ಇನ್ನು ಸೇಫ್ಟಿ ಅಂತ ಬಂದಾಗ ಸಹಜವಾಗಿ ಎಲ್ಲರೂ ಕೂಡ ಈ ಡ್ರೈವಿಂಗ್ ಮಾಡ್ಬೇಕಾದ್ರೆ ಒಂದು DL ಇರಲ್ಲ, ಅದರ ನಂತರ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿರುತ್ತೆ. ಇನ್ಶೂರೆನ್ಸ್ ಅಂದ್ರೆ ಎಲ್ಲ ಒಂದ್ ಕಡೆ ಆಕಸ್ಮಿಕವಾಗಿ ಏನೋ ಆಕ್ಸಿಡೆಂಟಲ್ ಆಯ್ತು, ಪ್ರಾಣನೇ ಹೋಗ್ಬೋದು ಅಥವಾ ಪಾರ್ಟ್ಸ್ಗಳು ಏನಾದ್ರು ಹೋಗ್ಬೋದು, ಚಾನ್ಸಸ್ ಇರುತ್ತೆ. ಅಂದ್ರೆ ಆ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಫಾರ್ ಲೈಫ್ ಆಸ್ ವೆಲ್ ಆಸ್ ಅ ವೆಹಿಕಲ್? I would say it is 100% important, because ಯಾಕಂದ್ರೆ ಈಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆ ಥರನೇ. ಇಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್, ಬಿಕಾಸ್ ವಿ ಹ್ಯಾವ್ ಡನ್ ಇಟ್ ಇನ್ ದ ಪಾಸ್ಟ್. ಒಂದು ಸ್ವಲ್ಪ ತೊಂದರೆಗಳು ಆಗಿದೆ. ಐ ವುಡ್ ಆಲ್ ಸೇ, ಇಫ್ ಸಂಬಡಿ ಲಿಸ್ನರ್ಸ್ಗೆ ಏನು ಅಂತ ಹೇಳಿದ್ರೆ, ವೆನ್ಎವರ್ ನೀವು ಹೊಸ ಗಾಡಿ ತಗೊಂಡ್ರಿ, ಹೊಸ ಗಾಡಿ ತಗೊಂಡಾಗ ಇನ್ಶೂರೆನ್ಸ್ ಎಲ್ಲ RC ಕಾರ್ಡ್ ಎಲ್ಲ ಸರಿಗೆ ಬರುತ್ತೆ. ಪರ್ಟಿಕ್ಯುಲರ್ಲಿ ನೀವು ಏನಾದರೂ ಸೆಕೆಂಡ್ ಹ್ಯಾಂಡ್ ಕಾರ್, ಯೂಸ್ಡ್ ಕಾರ್ ತಗೊಂಡಿದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದ ಫಸ್ಟ್ 15 days ಒಳಗಡೆ ನಿಮ್ಮದು RC ಕಾರ್ಡ್ ಆ್ಯಂಡ್ ಇನ್ಶೂರೆನ್ಸ್ ಎರಡು ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಇಮಿಡಿಯೇಟ್ ಮಾಡ್ಕೊಳ್ಳಿ. ನೀವು ಸಪೋಸ್ ಅದಾದಮೇಲೆ ನಿಮ್ಗೆ ಯಾವುದೇ ಒಂದು ಬೇರೆ ಹೆಸರಿದ್ರೂ ಕೂಡ ನಿಮಗೆ ಇನ್ಶೂರೆನ್ಸ್ ಖಂಡಿತವಾಗ್ಲೂ ಬರಲ್ಲ. ಆ್ಯಂಡ್ ಯು ವಿಲ್ ಹ್ಯಾವ್, ಬಿಕಾಸ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ಪೀಪಲ್ಸ್ ಪೇಯಿಂಗ್ ನಾರ್ಮಲಿ ಒಂದು ಸರ್ವಿಸ್ ಆಗೋದನ್ನ 1-2 ಲಕ್ಷ 8 ಲಕ್ಷ ಎಲ್ಲ ಖರ್ಚು ಮಾಡ್ಕೊಂಡೆಲ್ಲ ಮಾಡೋದಿಲ್ಲ. ಅದನ್ನು ಯಾವತ್ತಿಗೂ ಮಾಡಕ್ಕೆ ಹೋಗ್ಬೇಡಿ. ದ ಮೊಮೆಂಟ್ಸ್ ಯೂಸ್ಡ್ ಕಾರ್ ತೊಗೊಂಡಿದ್ದ ತಕ್ಷಣ ನಿಮ್ಮದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡ್ಯೂಟಿ ಈಸ್, ಎಂಥದೇ ಕೆಲಸ ಇದ್ರೂ ಕೂಡ ಇಮಿಡಿಯೇಟ್ಲಿ ಗೋ ಟು ದಿ ಕ್ಲೋಸೆಸ್ಟ್ ಯುವರ್ ಓನ್ ಸರ್ಕಲಲ್ಲಿ, ಇನ್ಶೂರೆನ್ಸ್ ಕಂಪ್ನಿ ಆಗಿರಲಿ, RC ಕಾರ್ಡ್ ಇರಲಿ, ಅದನ್ನು ತಕ್ಷಣ ಚೇಂಜ್ ಮಾಡ್ಕೊಳ್ಳಿ. ಸೆಕೆಂಡ್ ಥಿಂಗ್ ಇಸ್, ಇವಾಗ ನೀವು ಏನಾದರೂ ಗಾಡಿ ಸೇಲ್ ಮಾಡ್ತಾ ಇದ್ರೆ ದಯವಿಟ್ಟು ಅವ್ರ ಹೆಸರನ್ನ ಚೇಂಜ್ ಮಾಡಿದ್ದಾರೆ ಅಂತ ಕನ್ಫರ್ಮೇಷನ್ ಕೊಟ್ಟು ಆದಮೇಲೆ ನಿಮ್ಮ ಗಾಡಿಗಳನ್ನ ಕೊಡಿ. ಈಗಿನ ಕಾಲಮಾನಕ್ಕೆ ತುಂಬ ಇವಾಗ ರೀಸೆಂಟ್ಲಿ ನೀವು ನೋಡಿದ್ರಿ ಡೆಲ್ಲಿಯಲ್ಲಿ ಏನಾಗಿತ್ತು ಅಂತ. ಸೊ ಸಿಮಿಲರ್ಲಿ ನಮ್ಮ ಕಸ್ಟಮರ್ಸೇ ಕಪಲ್ ಆಫ್ ಜನ ಅವ್ರು ಆ ಥರ ಮಾಡಿ ತುಂಬ ತೊಂದರೆಗಳು ಸಿಕ್ಕಾಕೊಂಡಿದ್ದಾರೆ. ಸೊ ದಯವಿಟ್ಟು ನೀವು ಗಾಡಿಗಳು ಹೊಸ ತಗೊಳ್ತಿರೋ ಅಲ್ಲ ಮಾರ್ತಿರೋ, ಎರಡೂ ಮಾಡುವಾಗ ನಿಮ್ಮ RC ಕಾರ್ಡ್ ಮತ್ತೆ ಇನ್ಶೂರೆನ್ಸ್ನ ಅವ್ರವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು, ಇಲ್ಲ ಅವ್ರು ಮಾಡಿಸ್ಕೊಂಡಿದ್ದಾರೆ ಅಂದಮೇಲೆ ಮಿಕ್ಕಿದ ಫಾರ್ಮ್ಯಾಲಿಟೀಸ್ ಮಾಡೋದು ಅತಿ ಉತ್ತಮ. ಇವತ್ತು ಟೂ ಡೇಂಜರಸ್ ಅದೇ. ಸೊ ಅದರಿಂದಾಗಿ ಬಿಕಾಸ್ ನಂಬರ್ ಆಫ್ ವೆಹಿಕಲ್ಸ್ ಆಲ್ಸೋ ಪರ್ಟಿಕ್ಯುಲರ್ ಬೆಂಗಳೂರಲ್ಲಿ ಇವತ್ತು ಆಲ್ಮೋಸ್ಟ್ 1.25 ಕೋಟಿ ಗಾಡಿಗಳಿದೆ. ಸೊ ಸೇಫ್ಟಿಗೋಸ್ಕರ ಇಟ್ ಇಸ್ ಬೆಟರ್ ಯು ಹ್ಯಾವ್ ಎವ್ರಿಥಿಂಗ್. ಇನ್ಶೂರೆನ್ಸಸ್ ಆರ್ ರಿಯಲಿ ಟು ಬಿ ಪೇಡ್. ಅಂದ್ರೆ ಒಂದ್ ಕಡೆ ನಂಬರ್ ಆಫ್ ಕಾರ್ಸ್ ಜಾಸ್ತಿ ಆಗ್ತದೆ, ನಂಬರ್ ಆಫ್ ಪಾಪ್ಯುಲೇಷನ್ಸ್ ಜಾಸ್ತಿ ಆಗ್ತದೆ. ಪ್ರತಿಯೊಬ್ಬರ ಮನೆಯಲ್ಲಿ ಒಂದೊಂದು ಕಾರು, ಒಂದು ಮಿನಿಮಮ್ ಇದೆ, ಮ್ಯಾಕ್ಸಿಮಮ್ ಅಂತೂ ನಿಮ್ಗೆ ಲೆಕ್ಕನೇ ಇಲ್ಲ. ಯಾಕಂದ್ರೆ ಒಂದು ಹಸ್ಬೆಂಡ್ ಇಬ್ರು ವರ್ಕಿಂಗ್ ಇದ್ರೆ ವೈಫ್ಗೆ ಒಂದು ಕಾರು, ಹಸ್ಬೆಂಡ್ಗೆ ಒಂದು ಕಾರು ಅಂತೇಳಿ. ಅಂದ್ರೆ ಈ ಒಂದು ಅವೇರ್ನೆಸ್ ದೃಷ್ಟಿಯಿಂದ ನಂಬರ್ ಆಫ್ ಕಾರ್ಸ್ಗಳು ಇನ್ಕ್ರೀಸ್ ಆಗ್ತದೆ. ಅಫ್ಕೋರ್ಸ್ ಅದು ಬಿಸ್ನೆಸ್ ಮಾಡ್ಯೂಲ್, ಬಟ್ ಅದನ್ನ ಮೇಂಟೈನ್ ಮಾಡಬೇಕು ಅಂತಂದ್ರೆ, ಅಥವಾ ಅದನ್ನ ಸರಿ ದೂಗಿಸ್ಬೇಕು, ಟ್ರಾಫಿಕ್ ಇಂದ ಸ್ವಲ್ಪ ಕಂಟ್ರೋಲ್ ಇರಬೇಕು ಅಂತಾರೆ, ತಮ್ಮ ಸಜೆಷನ್ಸ್ ಏನು? ಇನ್ಫ್ಯಾಕ್ಟ್ ಇದ್ರ ದೃಷ್ಟಿ, ಬಿಕಾಸ್ ಒನ್ ಆ್ಯಂಡ್ ರಿಲೇಟಿಂಗ್ ಟು ಆಕ್ಸಿಡೆಂಟ್ ಅಂಡ್ ಅದರ್ ಥಿಂಗ್, ಐ ಜಸ್ಟ್ ಹ್ಯಾವ್ ಟು ಕಂಟಿನ್ಯೂ ಆಲ್ಸೋ. ನಾನು ಒಂದು ಪರ್ಸನಲ್ ಆಗಿ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀನಿ. ವಿ ಕಾಲ್ ಇಟ್ ಆಸ್ ನೋ ಯುವರ್ ಕಾರ್ ಅಂತ ಮಾಡಿದ್ದೀನಿ. ಎಲ್ಲಾರ ಒಂದು 20-30 ಜನ ಎಲ್ಲೇ ಇದ್ರು ಕೂಡ ಅವ್ರನ್ನ ಸೇರಿಸಿ ನಾನು ಅವ್ರಿಗೆ ಒಂದು ಗಾಡಿಯಲ್ಲಿ ಏನಿದೆ ಅನ್ನೋದು ತಿಳಿಸ್ತಾ ಇದ್ದೀನಿ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಕಾನ್ಫಿಡೆನ್ಸ್ ಇನ್ ಡ್ರೈವಿಂಗ್ ಇನ್ಕ್ರೀಸ್ ಆಗುತ್ತೆ. ಅದೇ ಟೈಮಲ್ಲಿ ವಿ ಟಾಕ್ ಅಬೌಟ್ ಕಾರ್ ಪೂಲಿಂಗ್, ಸೊ ದಟ್ ಟ್ರಾಫಿಕ್ ಇಸ್ ಮೋರ್, ಪೊಲ್ಯೂಷನ್ ಆಗುತ್ತೆ. ಆ ಟೈಮಲ್ಲಿ ಅದು ಎಜುಕೇಟ್ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಇವಾಗ ಕಾರಲ್ಲಿ ಯಾರಾದರೂ ಇವಾಗ ನೀವು ಹೇಳಿದ್ರಲ್ಲ ಸ್ಪೀಡಾಗಿ ಹೋಗಬೇಕು, ಏನಾದರೂ ಪ್ರಿಪ್ರೇಷನ್ ಆಗಿ ಹೋಗಬೇಕು ಅಂತ. ಸೊ ಐ ಆ್ಯಕ್ಚುಲಿ ಹ್ಯಾವ್ ಗಾನ್ ಆ್ಯಂಡ್ ಸ್ಪೋಕನ್ ಟು ಲಾಟ್ ಆಫ್ ಗ್ರೂಪ್ಸ್. ಅಲ್ಲಿ ಹೋಗಿ ಅವ್ರಿಗೆ ತಿಳುವಳಿಕೆ ಕೊಟ್ಟಿದ್ದೀನಿ. ಒಂದು ಗಾಡಿಯಲ್ಲಿ ನೀವು ಊರಿಗೆ ಹೋಗಕ್ಕೆ ಮುಂಚೆ ನಿಮ್ಮ ಗಾಡಿಯಲ್ಲಿ ಏನೇನು ನೋಡಬೇಕು, ಏನೇನು ನೋಡಬಾರ್ದು, ಚೆಕ್ ಬಿಫೋರ್ ಯು ಗೋ ಟು ದ ವರ್ಕ್ಶಾಪ್. ಐಡಿಯಲಿ ಸ್ಪೀಕಿಂಗ್, ಊರಿಗೆ ಹೋಗಕ್ಕೆ ಮುಂಚೆ ಒಂದು ವರ್ಕ್ಶಾಪ್ ಹೋಗ್ಬಿಟ್ಟು, ನಿಮ್ಮ ನಂಬಿಕೆ ಇರೋ ವರ್ಕ್ಶಾಪ್ ಹೋಗ್ಬಿಟ್ಟು ಒಂದ್ಸರಿ ಟೆಸ್ಟ್ ಮಾಡ್ಕೊಂಡು ಹೋಗೋದು ತುಂಬ. ಸಪೋಸ್ ನಿಮಗೆ ಟೈಮ್ ಸಿಕ್ಕಿಲ್ಲ ಅಂದ್ರೆ ಅಟ್ಲೀಸ್ಟ್ ಯು ಶುಡ್ ಹ್ಯಾವ್ ಯುವರ್ ಬೇಸಿಕ್ ನಾಲೆಡ್ಜ್. ಏನಂದ್ರೆ ಇಟ್ ಇಸ್ ಅ ಸ್ಟೇಯಿಂಗ್, ಇಫ್ ಯು ಆರ್ ಅ ಕಾರ್ ಓನರ್, ಅಟ್ಲೀಸ್ಟ್ ಯು ಶುಡ್ ಬಿ ಅ 10% ಮೆಕ್ಯಾನಿಕ್. ಸೊ ದಟ್ ಅಟ್ಲೀಸ್ಟ್ ಇನ್ ಎಮರ್ಜೆನ್ಸೀಸ್ ಯು ಶುಡ್ ಬಿ ಏಬಲ್ ಟು ಹ್ಯಾಂಡಲ್. ಡಾಕ್ಯುಮೆಂಟ್ಸ್ ಕಾರಲ್ಲಿ ಏನು ಇಟ್ಕೋಬೇಕು, ಕಾರಲ್ಲಿ ಏನೇನು ರೀಚೆಕ್ ಮಾಡಬೇಕು,
ಗಾಡಿಯಲ್ಲಿ ನಿಮ್ಗೆ ಏನಿದೆ, ಲೈಕ್ ಫಾರ್ ಎಕ್ಸಾಂಪಲ್ ಜಾಕ್ ಎಲ್ಲಿದೆ, ವೀಲ್ ಸಪೋಸ್ ಪಂಚರ್ ಆಯಿತು, ನೀವು ಜಾಕ್ ಎಲ್ಲಿ ಫಿಕ್ಸ್ ಮಾಡಬೇಕು ಅದನ್ನು ಗೊತ್ತಿರಬೇಕು. ವೀಲ್ ಹೆಂಗೆ ಅದಕ್ಕೆ ಒಂದು ವೀಲ್ ಸ್ಪಾನರ್ ಗಾಡಿಯಲ್ಲಿ ಇದೆಯಾ, ಆ ಟೂಲ್ ಕಿಟ್ ಇದೆಯಾ, ಅದನ್ನ ನೋಡ್ಕೊಂಡು ಎಲ್ಲೆಲ್ಲಿ ಇರುತ್ತೆ ಒಂದೊಂದು ಗಾಡಿಯಲ್ಲಿ. ಸುಮಾರು ಜನ ಒಂದೊಂದು ಸರಿ ಬರ್ತಾರೆ, ಅವ್ರಿಗೆ ಬಾನೆಟ್ ಹೆಂಗೆ ಓಪನ್ ಮಾಡೋದು ಕೂಡ ಗೊತ್ತಿರಲ್ಲ. ಸೊ ಅದನ್ನು ಇನ್ನೊಂದೇನಾಗುತ್ತೆ ಅಂದ್ರೆ ನಿಮ್ಗೆ ಏನಾದ್ರು ಗಾಡಿ ಏನಾದ್ರು ಕೆಟ್ಟೋಯ್ತು ಮಧ್ಯ ರಸ್ತೆಯಲ್ಲಾದ್ರೆ ನೀವು ಮೆಕ್ಯಾನಿಕ್ಗೆ ಫೋನ್ ಮಾಡಿದಾಗ ಏನು ಹೇಳಬೇಕು, ಕರೆಕ್ಟ್, ಅದ್ರಿಂದ ಸಲುವಾಗಿ ಯಾಕಂದ್ರೆ ಅವರು ಪ್ರಿಪೇರ್ಡ್ ಆಗಕ್ಕೆ ಬರೋಕ್ಕೆ ನಿಮ್ ಕಾರ್ಯ ಸುಲಭ ಆಗುತ್ತೆ. ಸೊ ಅಂಥದ್ದೆಲ್ಲ ನಾವು ಎಜುಕೇಟ್ ಮಾಡ್ತಾ ಇದ್ದೀವಿ. ಸೊ ಈಗ ಇದರಲ್ಲಿ ಅಂದ್ರೆ ನೀವು ಹೇಳೋ ಒಂದು ಪಂಚರ್ ಆಗಿರ್ಬೋದು, ಈಗೆಲ್ಲ ಟ್ಯೂಬ್ಲೆಸ್ ಇದೆ, ಅದನ್ನ ಆಟೋಮೆಟಿಕ್ ಮಾಡ್ಬೋದು, ಅಥವಾ ಜಾಕ್ಸ್ ಗಳನ್ನ ತೆಗೆದು ಚೇಂಜ್ ಮಾಡುವಂಥದ್ದು. ಈ ಸಿಸ್ಟಮ್ ಅನ್ನ ನಿಮ್ ಪುಷ್ಪಕ್ ಸರ್ವಿಸ್ ಸೆಂಟರ್ ಅಲ್ಲಿ ನೀವು ಅದನ್ನ ಅಂದ್ರೆ ನಿಮ್ಮ ಕಸ್ಟಮರ್ಸ್ ಗಳಿಗೆ ಎಜುಕೇಟ್ ಮಾಡ್ತಿದ್ದೀರಾ? ಅಥವಾ ಕಸ್ಟಮರ್ ನಮಗೆ ಕೇಳಕ್ ಬಂದಾಗ, ಹೊಸ ಗಾಡಿಗಳು ಬಂದಾಗ ಸಾಕಷ್ಟು ಹೇಳ್ತೀವಿ. ಓಕೆ ಈ ಎಜುಕೇಟ್ ನಮ್ಮ ಮೈ ಸರ್ವಿಸಿಂಗ್ ಆಸ್ಪೆಕ್ಟ್ ಇಟ್ ಸೆಲ್ಫ್ ಇಸ್ ಎನ್ ಎಜುಕೇಶನ್ ಆಸ್ಪೆಕ್ಟ್. ಓಕೆ. ಸೊ ನಮ್ಮ ರೆಗ್ಯುಲರ್ ಸರ್ವಿಸಿಂಗ್ ಅಂತ ನಾವು ಮೋರ್ ಆಫ್ ಇನ್ಫ್ಯಾಕ್ಟ್ ಆರ್ ವರ್ಕ್ಶಾಪ್ ಇಸ್ ಮೋರ್ ಎಜುಕೇಶನ್ ವರ್ಕ್ಶಾಪ್ ರಾದರ್ ದನ್ ಓನ್ಲಿ ಅ ಸರ್ವಿಸ್ ಸ್ಟೇಷನ್. ಸೊ ಇದ್ರ ಜೊತೆಗೂ ಅಷ್ಟೇ ಸರ್ವಿಸಿಂಗ್ ಆದಾಗ ಕಸ್ಟಮರ್ ಬಂದಿದ್ದೆಲ್ಲ ನೀವು ಒಂದು ಕಾರ್ಡ್ ಬಂದಿದ ತಕ್ಷಣ ಇಷ್ಟೇ ರಿಪ್ಲೇಸ್ ಮಾಡಬೇಕು, ಎಲ್ಲ ಗಾಡಿಗಳು ಮಾಡಲೇಬೇಕು, ನೋ ವಿ ಡೋಂಟ್ ಡು ದಟ್. ಕಸ್ಟಮರ್ಗೆ ಅವರು ಡ್ರೈವಿಂಗ್ ಎಷ್ಟಿದೆ ಎಷ್ಟಿಲ್ಲ ಅದ್ರ ತಕ್ಕಂಗೆ ನಾವು ಸರ್ವಿಸ್ ಮಾಡ್ತೀವಿ. ಓಕೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕ್ಲಚ್ ಮಾಡಿದ್ದಾರೆ ಅನ್ಕೊಳ್ಳಿ, ಕ್ಲಚ್ ಕೆಲಸ ಬಂದಿದೆ, ಒಂದು 50% ಇದಾಗಿದೆ. ಸೊ ಅವ್ರಿಗೆ ಇವಾಗ ಒಂದು ಇನ್ನೂ ಸ್ವಲ್ಪ ಲೈಫ್ ಇದೆ ಅದರಲ್ಲಿ. ಸೊ ಅವ್ರಿಗೆ ನಾವು ಕೇಳ್ತೀವಿ, ಸರ್ ಎಲ್ಲಾದ್ರೂ ಊರಿಗೆ ಹೋಗ್ತಾ ಇದ್ದೀರಾ, ಇಲ್ಲ ಬೆಟ್ಟದ ಪ್ರದೇಶಗಳು ಹೋಗ್ತಾ ಇದ್ದೀರಾ? ಅವ್ರು ಬೆಟ್ಟದ ಪ್ರದೇಶಗಳು ಏನಾದ್ರು ಹೋದ್ರೆ ಇಲ್ಲ ಸರ್ ಇವಾಗಲೇ ಮಾಡ್ಕೊಳ್ಳಿ, ಯಾಕಂದ್ರೆ ಅದು ಅಷ್ಟು ತಡೆಯಲ್ಲ. ಕರೆಕ್ಟ್. ಅವ್ರು ಲೋಕಲಲ್ಲಿ ಇನ್ನೊಂದು 6 ತಿಂಗಳು ಹೋಗಲ್ಲ ಅಂದ್ರೆ ಸರ್ ಆಯ್ತು ಪರವಾಗಿಲ್ಲ, ಒಂದು 6 ತಿಂಗಳು ವರ್ಷ ಆಮೇಲೆ ಬನ್ನಿ. ಸೊ ದಟ್ ಹಸ್ ಬಿಲ್ಟ್ ಅ ಕಾನ್ಫಿಡೆನ್ಸ್ ಇನ್ ಪೀಪಲ್ ದಟ್ ಓಕೆ ಎಸ್ ಇವ್ರು ಹೋದ್ರೆ ಸುಮ್ಮನೆ ಏನು ಬೇಡದಿರೋದೆಲ್ಲ ಹಾಕಲ್ಲ. ಓಕೆ. ಸೊ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಅದ್ರ ಸಲುವಾಗಿ ಅಂದ್ರೆ ಸಹಜವಾಗಿ ಏನಂತಾರೆ, ಈ ಗ್ಯಾರೇಜ್ ಗಳಲ್ಲಿ ಟೂ ವೀಲರ್ಸ್ ಆಗಿರ್ಬೋದು, ಸ್ಪೆಷಲಿ ಕಾರ್ಸ್ ಗಳನ್ನ ಕೊಡೋದಾಯ್ತಾರೆ, ಒಬ್ಬ ಹಾಸ್ಪಿಟಲ್ಗೆ ಹೋಗಿ ಒಬ್ಬ ಪೇಷಂಟ್ ಅನ್ನ ತಂದ್ಬಿಟ್ರು ಹಾಗೆ. ಯಾಕಂದ್ರೆ ನಾವು ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಮ ಹತ್ರ ಕಳೆದ ಒಂದು 5 ವರ್ಷಗಳಿಂದ ಬರ್ತಾರೆ ಅಂದ್ರೆ ಯುವರ್ ಲೈಕ್ ಎ ಫ್ಯಾಮಿಲಿ ಡಾಕ್ಟರ್ ನನಗೆ. ಸೊ ಅದೇ ರೀತಿ ನಮ್ಮ ಕಾರ್ಗಳಿಗೂ ಸಹಿತ ನೀವು ಒಬ್ಬ ಫ್ಯಾಮಿಲಿ ಡಾಕ್ಟರ್ ತರ ಆಗಿರ್ತಾರೆ. ಯಾರಾದ್ರೂ ಹೊಸಬರಿಗೆ ಸಾಕಷ್ಟು ಡೌಟ್ ಇರೋದೇನಂತಾರೆ, ಒಂದ್ಸರಿ ವೆಹಿಕಲ್ ಬಿಟ್ಟ ಅಂದ್ರೆ ಹಾಳು ಮಾಡ್ಬಿಡ್ತಾರೆ ಅನ್ನೋ ಕಂಪ್ಲೇಂಟ್ಸ್ಗಳು ಕೂಡ ಇದು ಕಸ್ಟಮರ್ಸ್ ಇಂದ ಬರ್ತಾ ಇರುತ್ತೆ. ದಟ್ ಅಗೇನ್ ಡಿಪೆಂಡ್ಸ್ ಆನ್ ದ ಸರ್ವಿಸ್ ಸೆಂಟರ್ಸ್ ಮೇಲೆ, ಅಲ್ಲಿರುವಂತ ವ್ಯಕ್ತಿಗಳ ಮೇಲೆ ಆಗುತ್ತೆ. ಅಂದ್ರೆ ನಾರ್ಮಲಿ ಯಾಕೆ ಆ ರೀತಿ ಆಗ್ಬೋದು, ಆ ಪ್ರಾಬ್ಲಮ್ಸ್ಗಳು ಯಾಕೆ ಕ್ರಿಯೇಟ್ ಆಗ್ತಿರುತ್ತೆ? ಆಮೇಲೆ ಅಂತದಕ್ಕೆ ಇಲ್ಲ, ಅದು ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗಿದೆ ಅಂತ ಹೇಳಿದ್ರೆ, ಬಿಕಾಸ್ ಇಟ್ಸ್ ಪರ್ಟಿಕ್ಯುಲರ್ಲಿ ಹ್ಯಾಪನ್ಸ್ ಇಸ್ ವೆನ್ ಯು ಹ್ಯಾವ್ ಅ ಸ್ಟಿಪ್ಯುಲೇಟೆಡ್ ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಸೋ ಮಚ್ ಇಸ್ ದೇರ್. ಸೊ ಅದನ್ನ ಇನ್ವೆಸ್ಟ್ಮೆಂಟ್ ತಗೊಳ್ಳಿ ಓನ್ಲಿ ಬಿಸ್ನೆಸ್ ಪರ್ಸೆ ಅಂತ ನೋಡಿದಾಗ ಈ ತರ ಆಗೋದು ತುಂಬಾ ಸುಲಭ ಆಗುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ವಾಟ್ ಐ ಬಿಲೀವ್ ಇಸ್ ಕಸ್ಟಮರ್ ನಮಗೆ ಇವಾಗ ನಮ್ಮ ಹತ್ರ ಇವಾಗ ಕಾರ್ ಬಿಟ್ಟು ಹೋಗ್ತಾರೆ ಅಂದ್ರೆ, ಇವತ್ತಿನ ಕಾರ್ ರೇಟ್ಗೆಲ್ಲ ನೋಡಿದ್ರೆ ಅಲ್ಲಿ ಅಟ್ಲೀಸ್ಟ್ ಎವ್ರಿಬಡಿ 8 lakhs 5 lakhs 10 lakhs ವರ್ತ್ ಆಫ್ ಕಾರ್ಸ್ ನಮ್ಮಲ್ಲಿ ಬಿಟ್ಟು ಹೋಗ್ತಾರೆ. ಅಂದ್ರೆ ಇಫ್ ಯು ಲುಕ್ ಅಟ್ ದ ವ್ಯಾಲ್ಯೂ, ಅಷ್ಟು ವ್ಯಾಲ್ಯೂ ಅಷ್ಟು ನಮ್ಮಲ್ಲಿ ನಂಬಿಕೆ ಇಟ್ಕೊಂಡು ಹೋಗಿದ್ದಾರೆ. ನಾವು ನಂಬಿಕೆ ಉಳಿಸ್ಕೊಳ್ಳೋದು ನಮ್ಮ ಧರ್ಮ. ಸೊ ಆ ಟೈಮಲ್ಲಿ ಕಸ್ಟಮರ್ಗೆ ನಾವು ಸಹಜವಾಗಿ ಏನಿದೆ ನಿಮ್ಮ ಗಾಡಿಯಲ್ಲಿ ಇದನ್ನ ಏನಕ್ಕೆ ಮಾಡಬೇಕು ಅಂತ ಒಂದು ಸ್ವಲ್ಪ ಪೇಷನ್ಸ್ ಇಂದ ಹೇಳಿದ್ರೆ ಐ ಥಿಂಕ್ ವಿ ಕ್ಯಾನ್ ರಿಸಾಲ್ವ್ ದಿಸ್. ದಟ್ ವಿ ಹ್ಯಾವ್ ಬೀನ್ ಫಾಲೋಯಿಂಗ್ ಇಟ್ ಅಪ್ ಫಾರ್ ವೆರಿ ಸ್ಟ್ರಿಕ್ಟ್ಲಿ ಇನ್ ಅವರ್ ವರ್ಕ್ಶಾಪ್. ಈಗ ನಾವು ಸುಮಾರು ಕೂಡ ಎಲ್ಲ ಅಡ್ವರ್ಟೈಸ್ಗಳಲ್ಲಿ ನೋಡ್ತಾ ಇರ್ತೀವಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಡಿಜಿಟಲ್ ಅಲ್ಲಿ. ಏನಂತಂದ್ರೆ ಈ ಕರ್ನಾಟಕ ಬಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿರುವಂತ, ಸ್ಪೆಷಲಿ ಡೆಲ್ಲಿ ಆಗಿರೋ ತುಂಬಾ ಸೆಕೆಂಡ್ಸ್ ಕಾರ್ಗಳಂತ ಹೋಗಿದ್ರೆ ಅತ್ಯಂತ ಕಡಿಮೆ ದರದಲ್ಲಿ, ಬೆಂಗಳೂರಲ್ಲಿ 1 ಲಕ್ಷ ಇರ್ತಾರೆ, ಡೆಲ್ಲಿಯಲ್ಲಿ 50,000ಕ್ಕೆ ನಿಮ್ ಕಾರ್ ಸಿಗುತ್ತೆ ಅಂತ ಹೇಳಿ. ಏನಿದು ಆಕ್ಚುಲಿ ಇಲ್ಲ, ಯಾಕಂದ್ರೆ ಸುಮಾರು ಜನ ಹೇಳ್ತಾರೆ ಸರಿ ಅಂದ್ರೆ ಸ್ಪೇರ್ಸ್ ಗಳನ್ನ ತೆಗೆದ್ಬಿಡ್ತಾರೆ, ಡುಪ್ಲಿಕೇಶನ್ಸ್ ಎಲ್ಲ ಮಾಡ್ತಾರೆ ಅಂತ ಹೇಳಿ. ಅದು ನಡೆಯುತ್ತಾ? ದೇರ್ ಆರ್ ಲಾಟ್ ಆಫ್ ಆಸ್ಪೆಕ್ಟ್ಸ್ ಟು ಇಟ್. ಅದಕ್ಕೆ ಒಂದೇನಂದ್ರೆ, ಈ ಟ್ಯಾಕ್ಸಿಂಗ್ ಇಶ್ಯೂಸ್ ಆರ್ ಡಿಫ್ರೆಂಟ್, ಸ್ಟೇಟ್ ವೈಸ್ ಟ್ಯಾಕ್ಸಸ್ ಆರ್ ಡಿಫ್ರೆಂಟ್, ಅದರಿಂದ ಸ್ವಲ್ಪ ಡಿಫ್ರೆನ್ಸಸ್ ಆಗುತ್ತೆ. ಅಂಡ್ ರೋಡ್ ಟ್ಯಾಕ್ಸ್ ಅದ್ರದ್ದು ಡಿಫ್ರೆನ್ಸ್ ಚೇಂಜ್ ಆಗುತ್ತೆ. ಅಂಡ್ ಅದ್ರ ಜೊತೆಗೆ ಇನ್ನೊಂದೇನಂದ್ರೆ, there are options about it. ಆಫ್ ಮಾರ್ಕೆಟ್ ಸ್ಪೇರ್ಸ್ ಇಂದ ಹಾಕಿದಾಗ ಸ್ವಲ್ಪ ಆಪ್ಷನ್ಸ್ ಚೇಂಜ್ ಆಗುತ್ತೆ. ದಟ್ ಇಸ್ ಪಾಸಿಬಲ್. ಯಾಕಂದ್ರೆ ಸಮ್ಟೈಮ್ಸ್ ಇವಾಗ ನಾವು ಇವಾಗ ಫಾರ್ ಎಕ್ಸಾಂಪಲ್ MGP ಸ್ಪೇರ್ಸ್ ಬರುತ್ತೆ. MGP ಅಂತ ಬಂದಾಗ ಏನಾಗುತ್ತೆ ಅಂದ್ರೆ, ಆ ಕ್ವಾಲಿಟಿ ದೇರ್ ಇಸ್ ಅ ಕ್ವಾಲಿಟಿ ಚೆಕ್ ವಿಚ್ ಹ್ಯಾಪನ್ಸ್, ದೇರ್ ಇಸ್ ಅ ಪ್ರೊಸೆಸ್ ಆಫ್ ಚೆಕಿಂಗ್. ಸೊ ಆ ಸ್ಪೇರ್ ಚೆಕ್ ಆಗಿ ಬಂದಾಗ ಇದನ್ನ ರಿಪ್ಲೇಸ್ ಮಾಡೋದು. ಅದು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬ್ರೇಕ್ ಪ್ಯಾಡ್ಸ್ 20,000 ಕಿಲೋಮೀಟರ್ ಬರಬೇಕು ಅಂದ್ರೆ MGP ಹಾಕಿದ್ರೆ 20,000 ಖಂಡಿತವಾಗ್ಲೂ ಬರುತ್ತೆ. ಸೇಮ್ ಥಿಂಗ್ ಇಟ್ ಇಸ್ ನಾಟ್ ಅಂದ್ರೆ ಆ ಚೆಕ್ ಕ್ವಾಲಿಟಿ ಆಗದೆ ಇರೋದು 20,000 ಬರಲ್ಲ, ಮೇ ಬಿ ಒಂದು 10-12,000 ಬರ್ಬೋದು. ಬಟ್ ತಗೊಳ್ಳೋನ್ಗೆ ಅದು 12,000 ಆಗೋರ್ಗೆ 1 ವರ್ಷನೂ ಆಗುತ್ತೆ. ಸೊ ಗೊತ್ತಾಗಲ್ಲ. ಬಟ್ ದಟ್ ಆಪ್ಷನ್ ಇಸ್ ಅವೈಲೇಬಲ್. ತಮ್ಮ ಪ್ರಕಾರ ಒಂದು ಸಹಜವಾಗಿ ಒಂದು ಹೊಸ ಕಾರಿಂದ ಹಿಡಿದು ಮಾರುತಿ ಬ್ರ್ಯಾಂಡ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಕಿಲೋಮೀಟರ್ಸ್ ವರೆಗೂ ರನ್ ಆದ್ರೆ ವೆಹಿಕಲ್ ಸದೃಢವಾಗಿರುತ್ತೆ, ಸೇಫ್ ಆಗಿರುತ್ತೆ ಅಂತ ಟೆನ್ಯೂರ್ ಆಫ್ ದ ಕಾರ್? ಇಲ್ಲ, ಅಫಿಷಿಯಲ್ ರೂಲ್ ಇಸ್ 15 years. ಬಟ್ ಏನಾಗುತ್ತೆ ಅಂದ್ರೆ ಅದರಲ್ಲಿ 15 years ಮಾಡಲೇಬೇಕು ಅಂತ ಅವಶ್ಯಕತೆ ಇರಲ್ಲ. ಬಟ್ ಪ್ರೊವೈಡೆಡ್ ಯು ಕೀಪ್ ಯುವರ್ ಕಾರ್ ಇನ್ ಅ ವೆರಿ ಗುಡ್ ಇಂಟ್ಯಾಕ್ಟ್ ಪೊಸಿಷನ್. ಏನಂದ್ರೆ ಇಫ್ ದ ಕಾರ್ ಇಸ್ ನಾಟ್ ಪೊಲ್ಯೂಟಿಂಗ್ in terms of what it has been done, it's not polluting anywhere, and your maintenance ಈಗ ರಸ್ಟ್ ಆಗ್ಬಿಟ್ಟು ಒಂಥರ ಸೇವ್ ಆಗಿ ಆ ಥರ ಎಲ್ಲ ಮಾಡಿದಾಗ ಡೆಫಿನೆಟ್ಲಿ ಅವಾಗ ರಿಪ್ಲೇಸ್ ಮಾಡಬೇಕಾದ. ಅದರ್ವೈಸ್ ನನ್ನ ಪ್ರಕಾರ ಇಲ್ಲ. ಬಟ್ ಗೌರ್ಮೆಂಟ್ ರೂಲ್ ಸೇಸ್ ಇಟ್ ಇಸ್ 15 years. ಬಟ್ ಇವಾಗ ಸಾಕಷ್ಟು ಗಾಡಿಗಳಿದೆ. ಬಟ್ ಅಗೇನ್ ಅದನ್ನು ಎಲ್ಲರಿಗೂ ಅಪ್ಲೈ ಮಾಡಲಿಕ್ಕೂ ಕಷ್ಟ ಆಗುತ್ತೆ, ಬಿಕಾಸ್ ಪ್ರಾಕ್ಟಿಕಲಿ ಯು ಕೆನಾಟ್ ಡೂ ದಟ್. ನಾಟ್ ನೆಸೆಸರಿಲಿ ದಟ್ ಯು ಹ್ಯಾವ್ ಟು ರಿಪ್ಲೇಸ್ ಅಟ್ 15. Sometimes there are vehicles which have been running for 20-25, running in a very good condition even today, but provided
ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ರೆಗ್ಯುಲರ್ ಸರ್ವಿಸ್. ಅದರಲ್ಲಿ ಇಟ್ ಇಸ್ ನಾಟ್ ಡೇಂಜರಸ್ ಟು ಡ್ರೈವ್. ಆ ಕಂಡೀಷನ್ ಇರಬೇಕು. ಸೊ ಇವಾಗ ಎನಿ ಪಾರ್ಟ್ಸ್ ಆಫ್ ದ ಎಂಜಿನ್ ಆಗಿರಲಿ, ಟ್ರಾನ್ಸ್ಮಿಷನ್ ಆಗಿರಲಿ, ಬ್ರೇಕ್ ಸಿಸ್ಟಮ್ ಆಗಿರಲಿ, ಆಲ್ ದಟ್ ಇಫ್ ದೇ ಆರ್ ಇನ್ ಅ ವೆರಿ ಗುಡ್ ಕಂಡೀಷನ್, ಐ ಥಿಂಕ್ ಇಟ್ಸ್ ಸ್ಟಿಲ್ ದ ವೆಹಿಕಲ್ ಕ್ಯಾನ್ ರನ್ ಫಾರ್ ಆಸ್ ಮೆನಿ ಇಯರ್ಸ್ ಆಸ್ ಪಾಸಿಬಲ್. ಅಂದ್ರೆ ಈ ಕಸ್ಟಮರ್ಸ್ ದೃಷ್ಟಿಯಿಂದ ಸಹಜವಾಗಿ ಅಂದ್ರೆ ಫ್ರೀಕ್ವೆಂಟ್ ಆಗಿರುವಂತ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಅಥವಾ ಮೆಕ್ಯಾನಿಕಲ್ ಪ್ರಾಬ್ಲಮ್ ಇರೋದಂತರ ಏನಿರುತ್ತೆ, ಯಾಕೆ ಇರಬಹುದು ಅಂತ? ಆ ಥರ ಫ್ರೀಕ್ವೆಂಟ್ ಆಗಿ ಇದೇ ಬರುತ್ತೆ ಅಂತ ಯಾವುದೂ ಇಲ್ಲ, ಯಾವುದು ಜನರಲಿ ಇಲ್ಲ. ಇವತ್ತಿನ ಟೆಕ್ನಾಲಜಿಯಲ್ಲಿ ಆ ಥರ ಇಲ್ವೇ ಇಲ್ಲ. ಬಿಕಾಸ್ ಇವಾಗ ಬಿಕಾಸ್ ಆಫ್ ದಿ ಸೋ ಮಚ್ ಆಫ್ ಕಾಂಪಿಟೇಷನ್ ಇನ್ ದೇರ್ ಅಂಡ್ ದ ಟೆಕ್ನಾಲಜಿ ಗ್ರೋತ್ ಇಸ್ ದೇರ್ ಅಂಡ್ ದ ಕೈಂಡ್ ಆಫ್ ಸ್ಟಡಿ ವಿಚ್ ಇಸ್ ಬಿನ್ ಟೆಕ್ನಿಕಲ್ ಆ್ಯಂಡ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟಲ್ಲಿ ಇದರಿಂದ ತಕ್ಷಣ ಬರುತ್ತೆ ಅನ್ನೋದು ಏನೂ ಇಲ್ವಲ್ಲ. ಇವಾಗ ಸಪೋಸ್ ಅದು ಗಾಡಿಯಲ್ಲೇ ನಡೀತಾ ಇರುತ್ತೆ, ಒಂದು ಸಡನ್ ಪೀರಿಯಡ್ ಆಫ್ ಇಟ್ ನಡೆದಾಗಲೇ ಕಂಪನಿ ಇಟ್ ಸೆಲ್ಫ್ ಕಾಲ್ಸ್ ಬ್ಯಾಕ್ ದ ವೆಹಿಕಲ್ ಆ್ಯಂಡ್ ಸ್ಪೆರಿಕಲ್ ಪಾರ್ಟ್ಸ್ ಇಸ್ ಚೇಂಜ್. ಸೊ ಅಂಥದ್ದಾಗಿ ಇವತ್ತಿನ ಕಾಲಮಾನಕ್ಕೆ ಯಾವುದು ಆ ಥರ. ನಾರ್ಮಲಿ ನಾವು ಜನಸಾಮಾನ್ಯರು ಯೋಚನೆ ಮಾಡೋದೇನಂತಂದ್ರೆ ವೆಹಿಕಲ್ ನಾನು ಹೋಗಿ ಕೊಡ್ತೀನಿ, ಕೊಟ್ಟಾದ್ಮೇಲೆ ಒಂದು 3 ವರ್ಷನೋ 6 ವರ್ಷ, ಡಿಪೆಂಡ್ಸ್ ಆನ್ ದ ರ್ಯಾಶ್ ಡ್ರೈವಿಂಗ್ ಅಂತ ಹೇಳ್ತೀವಿ, ಮಲ್ಟಿಪಲ್ ಡ್ರೈವರ್ಸ್ಗಳು ಚೇಂಜಸ್ ಆಗ್ತಾ ಇರುತ್ತೆ ಅಂತ ಹೇಳಿ. ಅದು ಹೆಂಗೆ ಟೆಕ್ನಿಕಲಿ ಹೇಗದು, ಅದು ರಿಯಲಿ ಆಗುತ್ತಾ ಅಥವಾ ಹೇಗೆ ಸರ್? ಇಲ್ಲ, ಮಲ್ಟಿಪಲ್ ಪೀಪಲ್ ಡ್ರೈವಿಂಗ್ ಅಂಡ್ ಆಲ್ ದಟ್ ದರ್ ಇಸ್ ಅ ಚೇಂಜ್ ಆಫ್ ವೇ ಆದಾಗ ಏನಾಗುತ್ತೆ ಅಂದರೆ ದರ್ ಇಸ್ ಸಮ್ ಪೀಪಲ್ ಡ್ರೈವ್ ವೆರಿ ಫಾರ್ ಎಕ್ಸಾಂಪಲ್ ಬ್ರೇಕ್ಸ್. ಸಂಬಡಿ ಹ್ಯಾಸ್ ರ್ಯಾಶ್ ಡ್ರೈವಿಂಗ್ ಮಾಡಿದಾಗ ಫಾಸ್ಟ್ ಆಗಿ ಹೋಗ್ಬಿಟ್ಟು ಬ್ರೇಕ್ಸ್ ತುಂಬ ಜಾಸ್ತಿ ಅಪ್ಲೈ ಮಾಡ್ತಾ ಇರ್ತಾರೆ, ಇನ್ನೊಬ್ಬ ಆ ಥರ ಮಾಡ್ತಾ ಇರಲ್ಲ. ಸೊ ಆ ಚೇಂಜಸ್ ಆದಾಗ ಸೊ ನಂಬರ್ ಆಫ್ ರಿಪ್ಲೇಸ್ಮೆಂಟ್ ಆಫ್ ಸ್ಪೇರ್ಸ್ ಬರ್ಬೋದು ಅಷ್ಟೇ ಬಿಟ್ಟರೆ, ಬಟ್ ಅದರ್ ದನ್ ದಟ್ ಹ್ಯಾಂಡ್ಲಿಂಗ್ ಆಫ್ ಇಟ್ ಡಸಂಟ್ ಮ್ಯಾಟರ್ ಮಚ್ ಅಬೌಟ್ ಇಟ್. ಅದೇನು ದೊಡ್ಡ ಸೀರಿಯಸ್ನೆಸ್ ಇರಲಿಲ್ಲ. ಓಕೆ. ಹಾಗೆ ಸರ್, ಇನ್ನು ತಾವು ಇಷ್ಟೆಲ್ಲ ಕೆಲಸಗಳ ಜೊತೆಗೆ ಅಸೋಸಿಯೇಟೆಡ್ ವಿತ್ ಲಾಡ್ ಆಫ್ ಬಿಸ್ನೆಸ್ ಮಾಡೆಲ್ ಇದ್ದಾರೆ, ಜೊತೆಗೆ ಸೋಷಿಯಲ್ ವರ್ಕ್ಗಳೆಲ್ಲ ಇದ್ದಾರೆ, ಮುಖ್ಯವಾಗಿ ಆಧ್ಯಾತ್ಮ ಚಿಂತಕರು ಅಂತ ನಮಗೆ ಗೊತ್ತಿದೆ. ಅಂದರೆ 40-50 ವರ್ಷ ಆದಮೇಲೆ ಆಧ್ಯಾತ್ಮಿಕತೆ ಕಡೆ ಮನುಷ್ಯ ಸಹಜವಾಗಿ ವಾಲ್ತಾನೆ ಅಂತ ಹೇಳ್ತಾರೆ. ಏನು ಕಾರಣ ಇರ್ಬೋದು ತಮ್ಮ? ಪ್ರಾಬ್ಲಿ ದಿಸ್ ಇಸ್ ಅ ಲಿಟಲ್ ಬಿಗ್ ಟಾಪಿಕ್. ಸೊ ಇದು ಎಲ್ಲರೂ 40-50 ವಯಸ್ಕಂತಿದ್ದಲ್ಲ, ಆಲ್ಮೋಸ್ಟ್ ನಾನು 19 years ಇಂದಾನೆ ಐ ಆಮ್ ಮೋರ್ ಆರ್ ಲೆಸ್ ಇನ್ ಟು ದಿಸ್ ಫೀಲ್ಡ್. ಫಸ್ಟ್ ಟೈಮ್ ನಾನು ರಮಣ ಮಹರ್ಷಿ ಸೆಂಟರ್ಗೆ ನನಗೆ ಅವರೇ ಕರೆಸ್ಕೊಂಡ್ರು ಅನ್ನೋ ದೃಷ್ಟಿಯಿಂದ ಒಂದು ಇವೆಂಟ್ ಆಗಿತ್ತು. ಸೊ ದಟ್ಸ್ ಐ ವೆಂಟ್ ಅಟ್ ದಿ ಏಜ್ ಆಫ್ 19 ಸಮಥಿಂಗ್ ಐ ವೆಂಟ್ ಫಸ್ಟ್ ಟೈಮ್ ಇಂಟು ರಮಣಾಶ್ರಮಂ. ಸೊ ಅವತ್ತಿಂದ ಇವತ್ತವರೆಗೂ ರಮಣರದೇ ಆ ಥರನೇ ಚಿಂತನೆ ಆಗಿದೆ. ಓಕೆ. ಆನ್ ದ ಕೋರ್ಸ್ ಆಫ್ ಟೈಮ್ ಐ ಹ್ಯಾವ್ ಡಿವನ್ ಮೈ ಯಜುರ್ವೇದ ಕಲ್ತಿದ್ದೀನಿ, ಅಂದ್ರೆ ಪೂರ್ತಿ ಇಲ್ಲ, ಸ್ವಲ್ಪ ಮಟ್ಟಿಗೆ ಕಲ್ತಿದ್ದೀನಿ. ಸೊ ಅದೇ ತರವಾಗಿ ಅಂಡ್ ಐ ಬೀನ್ ಆಲ್ವೇಸ್ ಇನ್ ದಟ್ ಫೀಲ್ಡ್ ಇನ್ ಟರ್ಮ್ಸ್ ಆಫ್ ವಾಟ್ ಎವರ್ ಇಂಟು ಸನಾತನ ಧರ್ಮ ಆಗಿರಲಿ. ಇನ್ ಟರ್ಮ್ಸ್ ಆಫ್ ಇಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಟ್ ಇಸ್ ಮೋರ್ ಇನ್ ಟರ್ಮ್ಸ್ ಆಫ್ ಲೈಫ್. ಓಕೆ. ಇನ್ ಟರ್ಮ್ಸ್ ಆಫ್ ವಾಟ್ ಕ್ಯಾನ್ ಬಿ ಡನ್. ಇಟ್ ಇಸ್ ನಾಟ್ ಓನ್ಲಿ ಇವಾಗ ಇನ್ನೊಂದೇನಂದ್ರೆ ಸ್ಪಿರಿಚುಯಾಲಿಟಿ ಅಲ್ಲಿ ಇರಬೇಕು ಅಂತ ಹೇಳಿ, ಆಧ್ಯಾತ್ಮದಲ್ಲಿ ಇರಬೇಕು ಅಂದ್ರೆ ಈ ತರ ವ್ಯವಹಾರ ಮಾಡಬಾರ್ದು ಅನ್ನೋದೇನು ಏನಿಲ್ಲ. ಇನ್ಫ್ಯಾಕ್ಟ್ ಐ ಹ್ಯಾವ್ ಗಿವನ್ ಟಾಕ್ಸ್ ಆನ್ ಸಮಥಿಂಗ್ ಲೈಕ್ ವಾಟ್ ಇಸ್ ಸ್ಪಿರಿಚುಯಾಲಿಟಿ ಇನ್ ಮ್ಯಾನೇಜ್ಮೆಂಟ್ ಆಲ್ಸೋ ಹೌ ಟು ಡೂ. ಸೊ ನಮ್ಮ ಇದರಲ್ಲೇ ನಮ್ಮ ಸಂಸ್ಕೃತಿ ಎಲ್ಲ ಇದೆ, ಅದನ್ನೇ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಅದ್ರ ಸಲುವಾಗಿ ಮೇ ಬಿ ದಟ್ ಇಸ್ ವಾಟ್ ಇಸ್ ಅ ರಿಫ್ಲೆಕ್ಷನ್ ಆಫ್ ಇವಾಗ ಎಲ್ಲರೂ ಒಂದು ಅವ್ರ ಜೊತೆ ಸಂಬಂಧ, ಹುಡುಗರ ಜೊತೆ ಸಂಬಂಧ ಇಟ್ಕೊಂಡಿರ್ಬೋದು, ಜನರ ಜೊತೆ ಸಂಪರ್ಕ ಇರ್ಬೋದು. ಸೊ ಆಲ್ ದಟ್ ಇಸ್ ಕಮ್ ಓನ್ಲಿ ಥ್ರೂ ದ್ಯಾಟ್. ಇಲ್ಲಾಂದ್ರೆ ನಾನು ಒಂಥರ ರೆಗ್ಯುಲರ್ ಆಗಿ ಇರ್ತಿದ್ನೋ ಏನೋ ಗೊತ್ತಿಲ್ಲ. ಆಧ್ಯಾತ್ಮಿಕತೆ ಜೊತೆಗೆ ಒಂದು ಸ್ವಲ್ಪ ಕಲೆ ಸಂಸ್ಕೃತಿ ಬಗ್ಗೆ, ಅಂದ್ರೆ ಹಾಡುಗಳನ್ನ ಹಾಡೋದಾಗಿರ್ಲಿ, ಭಕ್ತಿ ಗೀತೆಗಳನ್ನ ಹಾಡೋದಾಗಿರ್ಲಿ, ಚಲನಚಿತ್ರ ಗೀತೆಗಳನ್ನ ಅಂಥದ್ದು ಏನಾದ್ರೂ ಇದೆಯಾ ತಮಗೆ? ಅಲ್ಲ, ಹವ್ಯಾಸಗಳು ಹಂಗೆಲ್ಲ ಅಂತ ಜಾಸ್ತಿ ಅಂದ್ರೆ ಮೋರ್ ಆರ್ ಲೆಸ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಆಕ್ಚುಲಿ ನಂದು ಸಿಂಗಿಂಗ್ ಅಂದ್ರೆ ಇಟ್ಸ್ ಓನ್ಲಿ ಮೈ ವೈಫ್ ಹೂ ಸಿಂಗ್ಸ್. Okay. She's a good singer. She's been singing and she's been awarded also in many places. She goes as a guest singer and all that. So singing department ಅವ್ರದೇ. So ನಾನು ಸಂಗಂದ್ರೆ only thing is only couple of times ಏನು ದೇವರ ನಾಮಗಳು ನಮ್ಮ ಪೂಜೆ ಮಾಡುವಾಗ ಏನು ದೇವರು ಹೇಳ್ಬೇಕು ಅಷ್ಟೇ ಮಾತ್ರ. And in terms of how ಅಂದ್ರೆ many a times I'm lot of time ಬಂದಾಗ I spend lot of time in ಈ ಪೂಜೆ. In fact I also do perform some pujas for somebody else also, not on for the ಅಂದರೆ ಸಂಭಾವನೆ ಮೂಲಕ ಏನೂ ಇಲ್ಲ, ನನ್ನ ಪ್ಯಾಷನ್ ಆಗಿ. ಆ್ಯಂಡ್ ಬಟ್ ಆ ಪೂಜೆ ಮಾಡೋ ವಿಧಾನಗಳು ಬೇರೆ, ಅಂದರೆ ಒಂದು ಕ್ರಮ ಇರ್ಬೋದು, ಬಟ್ ಅದು ಯಾಕೆ ಮಾಡ್ತಾರೆ ಅಂತ ಜನರಲ್ಲಿ ಒಂದು ತಿಳುವಳಿಕೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಆ ಥರದ ಪೂಜೆ ಮಾಡಿಸ್ತೀನಿ. ಫಾರ್ ಎಕ್ಸಾಂಪಲ್ ಅಂದರೆ ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಮಾಡಿಸಿದ್ರೆ ನಾನು ಹೋಗಿ ಮಾಡಿದಾಗ ಆ ಸತ್ಯನಾರಾಯಣ ಸ್ವಾಮಿ ಪೂಜೆ ಏನಕ್ಕೆ ಮಾಡಬೇಕು, ಅದರದ್ದು ವಿಶೇಷತೆ ಏನು, ಅದರದ್ದು ಸಿಂಬಾಲಿಕ್ ಮೀನಿಂಗ್ ಏನಿದೆ, ನಮ್ಮ ಕಥೆ ಇದೆ, ಆ ಕಥೆನ ಸುಮ್ಮನೆ ಕೇಳ್ಬಿಟ್ಟು ಹೋಗೋದಲ್ಲ, ಆ ಕಥೆಯಲ್ಲಿ ಗೂಢ ಅರ್ಥ ಏನಿದೆ ಅದನ್ನ ಜೀವನದಲ್ಲಿ ನಾವು ಹೆಂಗೆ ಅಳವಡಿಸ್ಕೋಬೇಕು. ಸೊ ಅಂಥ ದೃಷ್ಟಿಕೋನದಿಂದ ನಾನು ಮಾಡಿಸ್ತೀನಿ. ಸೊ ವೆದರ್ ಪೀಪಲ್ ನೋ ಅಬೌಟ್ ಇಟ್, ಅದನ್ನ ಜನರಲ್ ಅದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿಸ್ತೀನಿ. ಸೊ ದಟ್ ಇಸ್ ವೇರ್ ಮೈ ಮೋಸ್ಟ್ ಆಫ್ ದ ಟೈಮ್ ಗೋಸ್ ಇನ್ ಟು. ಓಕೆ. ತಾವು ಹೇಳಿದ್ರೆ ಯು ಆರ್ ನಾಟ್ ಅ ಸಿಂಗರ್ ಬಟ್ ವೈಫ್ ಇಸ್ ಅ ವೆರಿ ಗುಡ್ ಸಿಂಗರ್ ಅಂತ ಹೇಳಿ. ಬಟ್ ನಿಮ್ಮ ಪತ್ನಿ ನಿಮಗೋಸ್ಕರ ಅವಾಗ ನೀವು ಇಷ್ಟಪಡುವಂಥ ಹಾಡು ಹೇಳೋದಾಯ್ತಾರೆ ಯಾವುದು? ಅದು ಬೇಕಾದಷ್ಟು ಹಾಡ್ತಾರೆ. ಒಂದೊಂದ್ಸರಿ ಸುಮ್ಮನೆ ನಾನು ತುಂಬಾ ಲೇಟಾಗಿ ಹೋದೆ, ಮನೇಲಿ ಹೋಗ್ತಾ ಇರ್ಲಿಲ್ಲ ಅಂದ್ರೆ ಬಾಗಿಲು ತೆಗೆಯುವಾಗ್ಲೇನೆ ಬಾರೋ ಅವ್ರು ಹೆಣದಿರ ಅಂತ ಹಾಡ್ತಾರೆ. ಅವೆಲ್ಲ ನಡೀತಾ ಇರುತ್ತೆ ಮನೇಲಿ. ಓಕೆ. ಸಾಕಷ್ಟು ನಡೆಯುತ್ತೆ.
ಸೊ ಓಕೆ, ನೀವು ಅವಾಗ ಏನ್ ಹೇಳ್ತೀರಾ? ನಾವೆಲ್ಲ ಬಂದೆ ಅಂತೀನಿ ಅಷ್ಟೇ, ಬೇರೆ ಏನು ಹೇಳಲಿಕ್ಕೆ ಆಗಲ್ಲ ಅಷ್ಟೇ. ಓಕೆ, ಇದಿಷ್ಟು ಆಧ್ಯಾತ್ಮಿಕತೆ ಬಗ್ಗೆ ತಾವು ಹೇಳ್ತಾ ಇದ್ರೆ, ಅಂದ್ರೆ ಈಗ ಟೆಕ್ನಾಲಜಿ ಇಂಡಸ್ಟ್ರಿಗಳೆಲ್ಲ ತುಂಬಾ ಬದಲಾವಣೆ ಆಗ್ತಾ ಇದೆ. ಆಮೇಲೆ ಎಲ್ಲ ಒಂದ್ ಕಡೆ ನಮ್ಮ ಸಂಸ್ಕೃತಿಯನ್ನ, ಆಮೇಲೆ ನಮ್ಮ ಸನಾತನ ಧರ್ಮವನ್ನ ಮರಿತಾ ಇರುವಂತಹ ಒಂದಿಷ್ಟು ಸಂದರ್ಭಗಳು ತಮಗೆ ಬಂದಿದೆ ಅಂತ ಅನಿಸ್ತಾ ಇದೆ, ಅಥವಾ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಜಾಗೃತಿ ಆಗ್ಲಿ, ತಾವು ಹೇಳಿದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ಆಧ್ಯಾತ್ಮಿಕತೆಯನ್ನ ಸೇರಿಸ್ತಾ ಇದ್ದೀನಿ ಅಂತ ಹೇಳಿ, ಇದು ಅನಿವಾರ್ಯ ಆಗ್ತಾ ಇದೆಯಾ ಅಥವಾ ಹೇಗೆ? ಇವತ್ತಿನ ಕಾಲಕ್ಕೆ ತುಂಬಾ ಅನಿವಾರ್ಯತೆ ಇದೆ. ಯಾಕಂದ್ರೆ ನಾವು ಸುಮಾರು ನೋಡ್ತಾ ಇದೀವಿ ಜನರಲ್ಲಿ ಮಕ್ಕಳು ತುಂಬಾ ಸಾಕಷ್ಟು ಪ್ರಶ್ನೆಗಳು ಕೇಳ್ತಿದ್ದಾರೆ, ಅದು ಯಾಕೆ ಹಿಂಗೆ, ಇದು ಯಾಕೆ ಹಿಂಗೆ ಅಂತ. ಅದನ್ನ ತಿಳುವಳಿಕೆ ಬೇಕಂದ್ರೆ ನಮ್ಮ ಶಾಸ್ತ್ರದಲ್ಲೇ, ನಮ್ಮ ಸಂಸ್ಕೃತಿಯಲ್ಲೇ ಸಾಕಷ್ಟು ಉದಾಹರಣೆಗಳಿದೆ. ಅದು ತುಂಬಾ ತುಳುಕ್ತಾ ಇದೆ ಆಕ್ಚುಲಿ. ಅದನ್ನ ನಾವು ತಿಳ್ಕೊಂಡ್ರೆ ಮಕ್ಕಳಿಗೆ ಹೇಳಿ ನಾಳೆ ನಮ್ಮ ಮುಂದೆ ಪೀಳಿಗೆಗೆ ತುಂಬಾ ಉಪಯೋಗ ಆಗುತ್ತೆ. ಅದೇ ದೃಷ್ಟಿಕೋನ. ಯಾಕಂದ್ರೆ ಸುಮಾರು ಚಿಂತಕರು ಅದನ್ನೇ ಕೆಲಸ ಮಾಡ್ತಿದ್ದಾರೆ, ನಾನು ಒಬ್ಬನೇ ಏನೂ ಮಾಡ್ತಿಲ್ಲ. ಬಟ್ ನಾನು ನಂದು ಒಂದು ಅಳಿಲ್ ಸೇವೆ ಅಂತ ಅನ್ಕೊಂಡು ಇದನ್ನ ಮಾಡ್ತಾ ಇದ್ದೀನಿ. ಎಲ್ಲೇ ಹೋದ್ರೂ, ಎಲ್ಲೇ ಪರಿಸ್ಥಿತಿ ಬಂದ್ರೂ ನಮ್ಮಲ್ಲಿ ಏನಿದೆ ಅದು ಒಂದು ಕಥೆ, ಒಂದು ಸಾಕಷ್ಟು ಎಲ್ಲ ಒಂದ್ ಕಡೆ ಇದೆ. ಅದನ್ನ ರಿಲೇಟ್ ಮಾಡಿ ಹೇಳಿದಾಗ ಜನರಿಗೆ ತುಂಬಾ ಅರ್ಥ ಆಗುತ್ತೆ. ಓಕೆ, ಮಕ್ಕಳಲ್ಲಿ ಇದ್ದಾಗ ಏನಕ್ಕೆ ಹಿಂಗೆ ಮಾಡಬೇಕು, ಒಂದು ಪೂಜೆ ಮನೇಲಿ ಮಾಡ್ಬೇಕು, ದಿನನಿತ್ಯ ನಮ್ಮಲ್ಲಿ ಒಂದು ಪದ್ಧತಿ ಇಟ್ಕೊಂಡ್ರೆ, ಅನುಷ್ಠಾನ ಅಂತ ಒಂದು ಇಟ್ಕೊಂಡ್ರೆ ಮನೇಲಿ ಏನು ವಾತಾವರಣ ಚೇಂಜ್ ಆಗುತ್ತೆ. ಸೊ ಎಲ್ಲರಿಗೂ ಬೇಸಿಕ್ಲಿ ಜಸ್ಟ್ ಒಂದು ಹೇಳಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಇವಾಗ ಎಲ್ಲರೂ ಯಾವುದೇ ದೇವರ ಪ್ರಸಾದ ಮಾಡಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅದೇ ಪ್ರಸಾದನ ಮನೇಲಿ ರೆಗ್ಯುಲರ್ ಟೈಮಲ್ಲಿ ಮಾಡಿದಾಗ ಅದು ಸ್ವಾದ ಬರಲ್ಲ ಅಂತ ಹೇಳ್ತಾರೆ. ಬಟ್ ಅದನ್ನ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡೋದ್ರೆ, ಯಾಕಂದ್ರೆ ನಾವು ದೇವರಿಗೆ ನಾವು ಪ್ರಸಾದ ಅಂತ ಮಾಡಿದಾಗ ಏನು ಮಾಡ್ತೀವಿ, ಬೆಳಗ್ಗೆ ಎದ್ದು ಶುಭ್ರವಾಗಿದ್ದು ನಮ್ಮ ಮನಸ್ಸಲ್ಲಿ ಏನು ಚಿಂತೆ ಅಂದ್ರೆ ಯಾವುದೇ ತರಹದ ಕೆಟ್ಟ ಭಾವನೆಗಳಿಲ್ಲದೆ ಪರೋಪಕಾರವಾಗಿ ದೇವರಿಗೆ ಮಾಡ್ತಾ ಇದ್ದೀವಿ ಅಂತ ಅಷ್ಟು ಭಕ್ತಿಯಿಂದ ನಾವು ಯಾವಾಗ ಏನು ಮಾಡ್ತೀವಿ ಅದು ಪ್ರಸಾದ ಅನ್ಕೊಳ್ಳೋದು. ನಾವು ಅದೇ ಥರನ ಏನಕ್ಕೆ ಪ್ರಸಾದ ನಮ್ಮ ಮಾಡಿದ್ದಾರೆ ಅಂದರೆ, ನಾವು ಅದೇ ಥರದಲ್ಲಿ ನಮ್ಮ ಜೀವನ ನಡ್ಸ್ಕೊಂಡು ಹೋದರೆ, ನಾವು ಬೆಳಗ್ಗೆ ಎದ್ದು ತಕ್ಷಣ ಒಂದು ದೇವರ ನಾಮ ಹೇಳಿ, ದೇವರ ಹೆಸರು ಹೇಳ್ಕೊಂಡು ಎದ್ದು ಅಡುಗೆ ಮಾಡುವಾಗ ಸುಮ್ಮನೆ ಯಾರಿಗೋ ಬೈಕೊಂಡಿರ್ಕೊಂಡು ಏನು ಮಾಡ್ತಿದ್ಯಾ ಕಣೆ, ಏನು ಮಾಡ್ತಾ ಇದೆಯಾ ಕಣೋ ಅಂತೆಲ್ಲ ಹೇಳೋ ಬದಲು, ಅದೇ ಟೈಮಲ್ಲಿ ನಾವೇನಾದರೂ ದೇವರ ನಾಮನೇ ಹೇಳ್ಕೊಂಡು ಮಾಡಿದ್ವಿ ಅಂದ್ಕೊಳ್ಳಿ, ನಾವು ನಮ್ಮ ಮನೆಯವ್ರಿಗೆ ಒಂದು ಒಳ್ಳೆ ಆರೋಗ್ಯ ಕೊಡ್ತೀವಿ. ಅದೇ ದೃಷ್ಟಿ ನಮ್ಮನ್ನ ಎಲ್ಲರಿಗೂ ಒಳ್ಳೆತನ ಮಾಡುತ್ತೆ. ಸೊ ನಾವು ಪ್ರಸಾದನ್ನೇ ತಗೊಳ್ತಾ ಇದೀವಿ. ಒಂದು ಸ್ವಲ್ಪ ಜನ ಮನೆಯಲ್ಲಿ ಅಡುಗೆ ಮಾಡಿದ್ದನ್ನ ಇಟ್ಬಿಟ್ಟು ನೈವೇದ್ಯವಾಗಿ ತಿನ್ಕೊಬೋದು. ದೇವರ ಪ್ರಸಾದನೇ ತಿನ್ಕೊಂಡಿದ್ರೆ ದೇವರೇ ಆಗ್ಬಿಡ್ತೀವಿ. ಸೊ ಅದರಿಂದ ಜೀವನನೇ ಅಷ್ಟು ಚೆನ್ನಾಗಿರುತ್ತೆ. ಸೊ ಅದನ್ನ ಎಲ್ಲ ಕಡೆ ಒಂದು ಸಣ್ಣ ಪುಟ್ಟ ಚೇಂಜಸ್ ಜೀವನದಲ್ಲಿ ಮಾಡ್ಕೊಂಡ್ರೆ ಸಾಕಷ್ಟು ನಮ್ಮ ಸಮಸ್ಯೆಗಳನ್ನ ದೂರ ಮಾಡ್ಕೋಬಹುದು, ಆರೋಗ್ಯ ಚೆನ್ನಾಗಿ ಇಟ್ಕೋಬಹುದು. ಯಾವುದೋ ಒಂದು ಪದಾರ್ಥನ ಸುಮ್ಮನೆ ಬಿಸಾಕಿ ಹಾಕೋಬದಲು ಅದನ್ನೇ ದೇವರ ನಾಮ ಅಂತ ಒಬ್ರಿಗೆ ಒಳ್ಳೇದು ಆಗಬೇಕು, ಒಬ್ಬರನ್ನ ಕೊಡ್ತಾ ಇದ್ದೀನಿ ಅಂತ ಅದೇ ಉಪ್ಪನ್ನೇ ಹಾಕಿ, ಉಪ್ಪು ಯಾವತ್ತೂ ಜಾಸ್ತಿ ಆಗುತ್ತೆ. ದೇವರು ಅದನ್ನೇ ಕರೆಕ್ಟಾಗಿ ಹಂಗೆ ನಮ್ಗೆ ಏನು ಬೇಕೋ ಅದನ್ನ. ಸೊ ಪ್ರಸಾದನ ನಾವು ಹೆಂಗೆ ಯಾರು ಇದು ಸರಿ ಇದೆಯಾ ಸರಿ ಇಲ್ಲ ಅಂತ ಏನೂ ಹೇಳೋದೇ ಇಲ್ಲ, ಅದನ್ನ ಸುಮ್ಮನೆ ತೊಗೊಂಡ್ಬಿಡ್ತೀವಿ. ಅದೇ ಥರದ ಊಟನೂ ನಮ್ಮ ಅಭ್ಯಾಸ ಮಾಡ್ಕೊಂಡು ತಟ್ಟೆಯಲ್ಲಿ ಇದ್ದಿದ್ದನ್ನ ದೇವರೇ ಇವತ್ತು ನೀನು ಕೊಟ್ಟಿದ್ಯಾ ಅಂತ ನಮ್ಗೆ ತೊಗೊಂಡ್ರೆ ಯಾವತ್ತೂ ನಮ್ಮ ಜೀವನದಲ್ಲಿ ಕೊರತೆನೇ ಬರೋಲ್ಲ. ಓಕೆ, ಸೊ ದೀಸ್ ಆರ್ ಆಲ್ ಆಸ್ಪೆಕ್ಟ್ಸ್ ವಿತ್ ಇನ್ ಆರ್ ಧರ್ಮದಲ್ಲೇ ಇದೆ. ಸೊ ಅದನ್ನು ಒಂದ್ಸರಿ ಎಲ್ಲೋ ಒಂದು ಕಡೆ ಮಾಡೋಣ, ಇಂಟಿಗ್ರೇಟ್ ಮಾಡಬೇಕು. ಇನ್ನು ಪುಷ್ಪಕ್ ತಮ್ಮ ಸಂಸ್ಥೆ ಬಗ್ಗೆ ಹೇಳ್ತಾ ಇದ್ರೆ, ಇದು ಪುಷ್ಪ ವಿಮಾನದಂತೆ ಹಾಗೆ ಹಾರಾಡ್ತಾ ಇರಲಿ ಅಂತ ಹೇಳಿ ನಾವು ಕೂಡ ಬಯಸ್ತೀವಿ. ಒಂದು ಕಪಲ್ ಆಫ್ ಥಿಂಗ್ಸ್ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಪುಷ್ಪಕ್ ಮೋಟರ್ಸ್ ಒಂದು ಹೆಮ್ಮೆ ಅಂತ ಹೇಳ್ಕೋಬಹುದು, ಒಂದು ಇವೆಂಟ್ ಅಂತ ಐ ಥಿಂಕ್ ಈ ಸಂದರ್ಭದಲ್ಲಿ ಹೇಳ್ತೀನಿ. ಐ ಥಿಂಕ್ ದೇರ್ ಆರ್ ಓನ್ಲಿ ಒನ್ ಆರ್ ಫ್ಯೂ ವರ್ಕ್ಶಾಪ್ಸ್ ವೇರ್ ವಿ ಹ್ಯಾವ್ ಡನ್ an assembly of the entire car. ಸಾಧಾರಣವಾಗಿ ಯಾವ ಕಾರ್ ಮಾಡಿದ್ರೆ ಬೇಕಾದ್ರೆ ಮೇಜರ್ ರಿಪೇರ್ಸ್ ಎಲ್ಲ ಮಾಡಿರ್ತಾರೆ. ನಾವು ಒಂದು ಕಾರು ನಮ್ಮ ಇಲ್ಲೇ ಸಂಕಾರ ನಗರದಲ್ಲಿ ಒಬ್ಬ ಕಸ್ಟಮರ್ ಇವತ್ತಿಗೂ ಬರ್ತಾರೆ. ಅವ್ರ ಗಾಡಿ ಫುಲ್ ಜಖಮ್ ಆಗ್ಬಿಟ್ಟಿತ್ತು, ಮುಂದೆನೂ ಹಿಂದೆನೂ ಎಲ್ಲ ಆಗ್ಬಿಟ್ಟಿತ್ತು. ಅವರೆಲ್ಲ ದೊಡ್ಡವರೆಲ್ಲ ವಯಸ್ಸಾದವರೆಲ್ಲ ಬಂದಿಲ್ಲ, ನಮ್ಗೆ ಇದೇ ಗಾಡಿ ವಾಪಸ್ ಬೇಕು ಅಂದಾಗ ನಾವೊಂದು ಬೇರ್ ಶೆಲ್ ಮಾರುತಿಯಿಂದ ತರಿಸಿ right from the bottom we have assembled the entire car. I think that's one of the greatest achievement we can say in our workshop. Right. So ನಮ್ಮ ಹುಡುಗರು ಮಾಡಿರೋದು ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಇವತ್ತಿಗೂ. ಇನ್ಫ್ಯಾಕ್ಟ್ ಆವಾಗ ಅವರು ಒಂದು ಸಜೆಷನ್ ಹೇಳಿದ್ರು, ಅವರು ತಿರುಪತಿ ದೇವಸ್ಥಾನ ಅಂದ್ರೆ ತಿರುಪತಿ ವೆಂಕಟೇಶ್ವರ ಭಕ್ತರು, ಅವರೇನೋ ನಾಮ ಇಡ್ತಾರಂತೆ ಉದ್ದಕ್ಕೆ. ಸೊ ಅದ್ರಲ್ಲಿ ಒಂದು ಇದೆ, ಆ ನಾಮದ ಕಲರ್ ನಮ್ಗೆ ಬೇಕು ಅಂತ ಬಂದ್ಬಿಟ್ಟಿತ್ತು ಪೇಂಟ್ಗೆ ಅಂತ. ಸೊ ಆವಾಗ ನಾವು ಒಂದು ಹೊಸ ಪೇಂಟೇ ಕ್ರಿಯೇಟ್ ಮಾಡಿದ್ವಿ, ಅದೇ ಕಲರ್ದು. ಆ ಟೈಮಲ್ಲಿ ಯಾವತ್ತೂ ಆ ಪೇಂಟೇ ಇರಲಿಲ್ಲ. ಆ ಪೇಂಟ್ ನಾವೇ ಕ್ರಿಯೇಟ್ ಮಾಡಿ ಇಡೀ ಗಾಡಿನ ಪೇಂಟ್ ಮಾಡಿ, ಅದಾದ್ಮೇಲೆ ವೆರಿ ಸಿಮಿಲರ್ ಕಲರ್ಸ್ ಕೇಮ್. ಸೊ ದಟ್ಸ್ ಒನ್ ಆಫ್ ದ ಪ್ರೌಡ್ ಮೂಮೆಂಟ್ ವಾಟ್ ವಿ ಹ್ಯಾವ್. I can say Pushpak Motors has done that in very few people have done it. Correct. Even today that customer is a testimony for us, and namaga customers sakashtu jana they have appreciated for what we have done. So all thanks to team which has worked together. Today we are there for whatever customers are there. ಅಂದ್ರೆ ತಮ್ಮ ಆರಂಭದ ದಿನಗಳಿಂದಲೂ ಇಲ್ಲಿವರೆಗೂ ಸಹಿತ ಮುಂಬರುವಂತ ದಿನಗಳಲ್ಲೂ ಸಹಿತ ನೀವೇನೇ ಮಾಡಿದ್ರು ಸಹಿತ ಒಂದು ಸಾಧನೆ ಮಾಡಬೇಕು ಅಂದ್ರೆ ಹಿಂದೆ ಗುರು ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ. ತಮ್ಮ ತಂದೆ ತಾಯಿಗಳ ಬಗ್ಗೆ ತಾವು ಹೇಳೋದಾಯ್ತು ಅಂದ್ರೆ ಈಗಿನ ಮೊಮೆಂಟ್ ಅಲ್ಲಿ
ಅವ್ರ ಆಶೀರ್ವಾದ ಅವ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ದೇ ಹ್ಯಾವ್ ವಾಟ್ ಎವರ್ ಐ ಆಮ್ ಟುಡೇ, ಇಟ್ಸ್ ಆಲ್ ಥ್ಯಾಂಕ್ಸ್ ಟು ದೆಮ್, ವಾಟ್ ಎವರ್ ದೇ ಆರ್ ದೇರ್. ಅಂದರೆ ಈಗ ನಮ್ಮ ತಂದೆ ತಾಯಿ ಇಬ್ಬರು ಇಲ್ಲ, ಬಟ್ ಅವರು ಏನು ಹೇಳ್ಕೊಟ್ಟಿದ್ರು ಅದರಲ್ಲೇ ನಾನು ಇವತ್ತವರೆಗೂ ಜೀವನ ಮಾಡ್ತೇನೆ. ನನ್ನ ತಂದೆ ವಾಸ್ ಎಂಪ್ಲಾಯಿ ಇನ್ P&T ಡಿಪಾರ್ಟ್ಮೆಂಟ್, ಮೈ ಮದರ್ ವಾಸ್ ಅನ್ ಹೌಸ್ ವೈಫ್. ಆಲ್ ಹಿಸ್ ಲೈಫ್ he was lived like that only. he lived a very contented life. ಅವ್ರಿಗೆ ದೇವರು ದಿಂಡ್ರು ಮನೆ ಅಷ್ಟು ಬಿಟ್ಟರೆ ಬೇರೆ ಏನು ಜೀವನ ಇರ್ತಿರ್ಲಿಲ್ಲ. ಸೊ ಅವ್ರು ಹಾಸ್ಪಿಟ್ಲ್ಗೆ ಹೋಗ್ತಾ ಇರಲಿಲ್ಲ. ಅವ್ರಿಗೆ ಏನಂದ್ರೆ ಸಪೋಸ್ ಏನಾದರೂ ನೋವಾಯಿತು ಅಂದರೆ ಮಂಗಳಾರತಿ ಮಾಡಿ ಅದನ್ನೇ ಹಚ್ಕೊಂಡ್ಬಿಟ್ರೆ ಅದೇ ಅವ್ರಿಗೆ ಅದೇ ಅವ್ರಿಗೆ ಮದ್ದು ಥರ ಇತ್ತು. ದಟ್ಸ್ ಹೌ ಐ ಹ್ಯಾವ್ ಲಿವ್ಡ್ ಇಟ್. ಆ್ಯಂಡ್ I live also a very contented life with all his grace. And ಇನ್ನೊಂದೇನಂದ್ರೆ ಇಟ್ ಇಸ್ ಟು ಬಿ ಇನ್ ದ ವಿಷನರಿ ಅಂತ ಏನಂದ್ರೆ ಇಟ್ಸ್ ಮೈ ಎಲ್ಡರ್ ಬ್ರದರ್ ಹೂ ಇಸ್ ವೆರಿ ಇಸ್ ಲೈಕ್ ಗಾಡ್ ಫಾದರ್ ಥರ ಇದ್ದಾರೆ. ಬಿಕಾಸ್ ಆಫ್ ಹಿಮ್ ಓನ್ಲಿ ಆಲ್ ದ ನಾಲೆಡ್ಜ್. He is a person who is a student of Swami Sukhodananda for many years. So the knowledge base, ಇವತ್ತು ನಾನು ಮಾತಾಡ್ತಾ ಇದ್ದೀನಿ, ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ಇಷ್ಟು ಬಗ್ಗೆ ತಿಳುವಳಿಕೆ ಬಂದಿದೆ ಅಂದರೆ he has a lot of contribute to me in my life. Okay. So he is a voracious reader and he's a person who conducts a lot of classes, gives speeches and everything. I've heard a lot of speeches what he has heard and what he has spoken. ನಾನು ಸುಮಾರು ಕೇಳಿದ್ದೀನಿ and ಸುಮಾರು ಕಲ್ತಿದ್ದೀನಿ. and ಇವತ್ತಿಗೂ ಅಷ್ಟೇ ನಾನು ಏನಾದರೂ ಒಂದು ಸ್ಪೆಷಲ್ ಎನಿ ಸ್ಪೆಷಲ್ ಟಾಕ್ ಇಸ್ ದೇರ್, I would rather ask him, can I cover all this aspect? So he's a very guiding principle. Okay. He's a very godfatherly. Today if I'm sitting and talking, there is a lot of contribution from him what I am talking today. ಅಂದ್ರೆ ಈಗ ನಿಮ್ಮ ಯಶಸ್ಸು ಆಮೇಲೆ ನಿಮ್ಮೆಲ್ಲ ಸಾಧನೆಗಳನ್ನ ನೋಡಿ ಇನ್ ಕೇಸ್ ನಿಮ್ಮ ತಂದೆ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರು, ಆಮೇಲೆ ನೀವು ನಿಮ್ಮ ತಂದೆ ತಾಯಿಯವ್ರನ್ನ ಎಷ್ಟು ಮಿಸ್ ಮಾಡ್ತಿದ್ದೀರಿ ಈ ಸಂದರ್ಭದಲ್ಲಿ? It's a very little emotional question, but I don't miss my parents because I always live with him. That is my father. I would almost remember every day. ಒಂದ್ಸರಿ ಆದ್ರೂ ಅವ್ರು ಒಂದ್ಸರಿ ನೆನ್ಸ್ಕೊತೀನಿ. So it always happens. If you would have been there, you would have been a different personality. So that's. ಹಾಗಿದ್ರೆ ಈ ಪುಷ್ಪಕ ತಮ್ಮ ಸರ್ವಿಸ್ ಏನು ಕೊಡ್ತಾ ಇದ್ದಾರೆ ವಿದ್ಯಾರಣ್ಯಪುರದಲ್ಲಿದೆ, ಅಂದರೆ ಮುಂದಿನ ಒಂದು 5 ವರ್ಷಗಳಲ್ಲಿ ಟೆಕ್ನಾಲಜಿಗಳು ಸಾಕಷ್ಟು ಬದಲಾವಣೆಗಳಾಗ್ತದೆ, ಮುಂದೆ ಬರಿತಾ ಇದೆ. ಹಾಗೆ ತಾವು ಏನೇನೆಲ್ಲ ಅಡಾಪ್ಟ್ ಮಾಡಿಕೊಂಡು ಜನರಿಗೆ ಒಳ್ಳೇದಾಗೋ ಥರ ಬಯಸ್ತಾ ಇದ್ದಾರೆ? We are also planning now to adopt for the new generation vehicles ಏನೇನು ಬೇಕು ನಮ್ಮ ಹುಡುಗರಲ್ಲಿ ಲಾಟ್ ಆಫ್ ಟ್ರೈನಿಂಗ್ಸ್ ಅಂತ ಕಳಿಸ್ಲೇಬೇಕು. ಸೊ ಎವ್ರಿಬಡಿ is getting adopted to it. We will also further down the line will be according to what we are. In fact, more advancement ನಮ್ಗೇನು ಬರ್ತಾ ಇದೆ. So there is a lot of upgradation we have to do. I think we will definitely be in line with what we are because we have to be in the market. Okay. And definitely I think the way things are growing will be much, I am very sure, much good. And we are also looking out for more opportunities. ಮುಂಬರುವಂಥ ದಿನಮಾನಗಳಲ್ಲಿ ತಮ್ಮ ಪುಷ್ಪಕ್ ಸಂಸ್ಥೆ ದೊಡ್ಡ ಇನ್ನೂ ಸಂಸ್ಥೆಯಾಗಿ ಬೆಳೀಲಿ. ಜೊತೆಗೆ ಸೇಫ್ಟಿ ದೃಷ್ಟಿಯಿಂದ, ಯಾಕಂದರೆ ನಾವು ಎಲ್ಲ ಕನಸುಗಳಿರುತ್ತೆ. ಪ್ರತಿಯೊಬ್ಬ ಹುಟ್ಟಿದವ್ರಿಗೆ ಏನು ಕನಸು ಅಂತಾರೆ, ಒಂದು ಮನೆ ತಗೋಬೇಕು, ಒಂದು ಕಾರ್ ತಗೋಬೇಕು. ಫಸ್ಟ್ ಪ್ರೈಮರಿ ನೀಡ್ ಅದೇ ಆಗಿದೆ. ಹಾಗಾಗಿ ಎಲ್ಲರ ಮನೆಯಲ್ಲೂ ಕಾರ್ ಇದೆ, ಎಲ್ರಿಗೂ ಒಂದೊಂದು ಮನೆ ಇದೆ. ಇನ್ನು ಅದನ್ನು ಉಳಿಸ್ಕೊಂಡು ಹೇಗೆ ಸೇಫ್ ಆಗಿರ್ತೀವಿ ಅನ್ನೋದೇ ಅವರ ಮುಖ್ಯವಾಗಿರುವಂಥ ದಾರಿಯಾಗಿದೆ. ಹಾಗಾಗಿ ನೀವು ನಿಮ್ಮ ಸಂಸ್ಥೆ ಮೂಲಕ ಹಲವಾರು ಸೇಫ್ಟಿ ಪ್ರಿಕಾಷನ್ಸ್ಗಳನ್ನೆಲ್ಲ ಹೇಳ್ಕೊಂಡು ಹೋಗ್ತಿದ್ದೀರಾ, ಸರ್ವಿಸ್ ಕೊಡ್ತಿದ್ದೀರಾ. ಹೀಗೆ ತಮ್ಮ ಸೇವೆ ಮುಂದುವರಿತಾ ಇರಲಿ, ಸಮಾಜ ಸೇವೆನೂ ಮುಂದುವರಿತಾ ಇರಲಿ ಅಂತ ಹೇಳ್ತಾ, ಈ ನಮ್ಮ ನಮಸ್ತೆ ಭಾರತ್ ಡಿಜಿಟಲ್ ಟಿವಿ ಈ ಒಂದು ಫೌಂಡರ್ಸ್ ಪಾಡ್ಕಾಸ್ಟಲ್ಲಿ ತಾವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಮಗೆ ನಮ್ಮ ಇಡೀ ತಂಡದ ಪರವಾಗಿ ನಿಮಗೆ ಧನ್ಯವಾದ. ತುಂಬ ಧನ್ಯವಾದಗಳು. ಐ ಥಿಂಕ್ ನಮಸ್ತೆ ಚಾನಲ್ಗೆ ತುಂಬ ಭಾರತ್ ಚಾನಲ್ಗೆ ಅಂದರೆ ಐ ಆಲ್ಸೋ ಕಂಗ್ರ್ಯಾಚುಲೇಟ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಆಲ್ಸೋ. ಐ ವಿಶ್ ಥ್ಯಾಂಕ್ ಯು ವೆರಿ ಮಚ್. ಇನ್ಫ್ಯಾಕ್ಟ್ ಆಸ್ ಅ ಫೌಂಡರಲ್ಲಿ ನಾನು ಫಸ್ಟ್ ಆಗಿ ಬಂದಿದ್ದೆ ಅಂತ ನಾನು ಚೂಸ್ ಮಾಡಿದ್ದಕ್ಕೆ ಐ ಹೋಪ್ ಐ ಆಮ್ ವೆರಿ ಗ್ರ್ಯಾಟಿಟ್ಯೂಡ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದ ವಿಶಸ್ ಎಸ್ ವೆಲ್. ನಿಮಗೂ ಕೂಡ ನಿಮ್ಗೆ ಸಂಸ್ಥೆ ಚೆನ್ನಾಗಿ ಗ್ರೋ ಆಗಲಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಜನ ಬರಲಿ, ನಿಮ್ಮ ಸಂಸ್ಥೆ ಮೂಲಕ ಇನ್ನೊಂದು ಸ್ವಲ್ಪ ಸಾಕಷ್ಟು ಜನರಿಗೆ ಪ್ರೋತ್ಸಾಹನೇ ಸಿಗಲಿ ಅನ್ನೋದಿಂತ ಆರೈಕೆ. ನನ್ನ ಕಡೆಯಿಂದ ನಿಮ್ಗೆ ಏನಾದರೂ ಸಹಾಯ ಬೇಕಾದ್ರೆ ಖಂಡಿತವಾಗ್ಲೂ ನನ್ನ ಕಡೆಯಿಂದ ಮಾಡೋಕ್ಕೆ ನಾನು ಐ ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ಯು ಇನ್ ಟರ್ಮ್ಸ್ ಆಫ್ ಹೆಲ್ಪಿಂಗ್. ಇನ್ಫ್ಯಾಕ್ಟ್ ಐ ಆಮ್ ಓನ್ಲಿ ಡೂಯಿಂಗ್ ಇಟ್. ಐ ವಿಲ್ ಆಲ್ಸೋ ಸಪೋರ್ಟ್ ದಿ ಚಾನಲ್ ಆಸ್ ವೆಲ್ ಇಫ್ ಇನ್ ಕೇಸ್ ಇಫ್ ಸಮಥಿಂಗ್ ಇಸ್ ರಿಕ್ವೈರ್ಡ್. ATS ಇಂದ ಕೆಲಸ ಮಾಡ್ತಾ ಇದ್ದೀನಿ. ಬಂದವಾಗಿ ಏನೋ ಒಂದು ಇತ್ತು, ಇವಾಗ ಒಂದು ಟೀಮ್ ಒಂದು ವರ್ಕ್ ಮಾಡ್ತಾ ಇದ್ದೀವಿ. ನಾವು ವರ್ಕ್ ಎಲ್ಲವೂ ಸಕ್ಸಸ್ಫುಲ್ ಇದೆ. ಅವ್ರಿಗೂ ಒಂದು ಟೀಮ್ ಥರ ಒಂದು ಕೆಲಸ ಮಾಡ್ತೀವಿ. ಏನು ಕಸ್ಟಮರ್ ಬಂದರೂ ನಾವು ಪಕ್ಕ ಅಟೆಂಡ್ ಮಾಡಿಬಿಟ್ಟು ಕೆಲಸ ಮಾಡಿಬಿಟ್ಟು ಕಲಿಸ್ಕೊಡ್ತೀವಿ. ಬಾಸ್ ಏನಂದರೆ ನಮ್ಮನ್ನ ಎಲ್ರಿಗೂ ಚೆನ್ನಾಗಿ ನೋಡ್ಕೊತಾರೆ. ಅದು ಒಂದು ನಮಗೂ ಒಂದು ಖುಷಿ. ನಮಸ್ಕಾರ, ನನ್ನ ಹೆಸರು ಸಫೀನಾ ಅಂತ. ನಾನಿಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿ ಒಂದು 4 ಇಯರ್ಸ್ ಆಗಿದೆ. ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವು, ಕಸ್ಟಮರ್ ಕೇರ್ ಇದು ಎಲ್ಲ ಸರ್ವೀಸ್ ಎಲ್ಲ ನೋಡ್ಕೊಳ್ತೀನಿ, ಬಿಲ್ಲಿಂಗ್ ಎಲ್ಲ ನಾನು ನೋಡ್ಕೊಳ್ತೀನಿ. ನಮ್ಮದು ಏನು ಸರ್ವೀಸ್ ಏನಿದೆಯೋ ಎಲ್ಲ ಕಸ್ಟಮರ್ಸು ಸ್ಯಾಟಿಸ್ಫೈಡ್ ಆಗಿ ಬಂದು ಹೋಗ್ತಾರೆ. ಸೊ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ನಮಗೆ ಕಾಲ್ ಮಾಡಿ ಹೇಳಿ, ಇಮಿಡಿಯೇಟ್ ಅದು ನಾವು ಸಾಲ್ವ್ ಮಾಡಿ ಕೊಡ್ತೀವಿ. ಸೊ ನಮ್ಮ ಬಾಸು ಕಸ್ಟಮರ್ಸು ಡೈರೆಕ್ಟ್ ಇಂಟ್ರ್ಯಾಕ್ಟ್ ಮಾಡೋದ್ರಿಂದ ಜಾಸ್ತಿ ಏನು ಪ್ರಾಬ್ಲಮ್ಸ್ ಏನು ಬರೋದಿಲ್ಲ. ಎಂಪ್ಲಾಯೀಸ್ ಎಲ್ಲ ಒಂದು ಟೀಮಾಗಿ ವರ್ಕ್ ಮಾಡ್ತಿದ್ದೀವಿ. ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ
ಫೌಂಡರ್ಸ್ ಪಾಡ್ಕಾಸ್ಟಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ತಂಡದ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಹಾಗೆ ಇವತ್ತಿನ ದಿವಸ ನಾವು ಶ್ರೀ ನವನೀತ್ ಜೋಶಿ ಇವರು ಪುಷ್ಪಕ್ ಸರ್ವಿಸ್ ಸೆಂಟರ್, ಮಾರುತಿ ಆಥರೈಸ್ಡ್ ಸರ್ವಿಸ್ ಸೆಂಟರ್ಗೆ ಇವರು ಪುಷ್ಪಕ್ ಸಂಸ್ಥೆ ಅಂತ ಇದೆ. ಇಲ್ಲಿ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಇವರ ಸರ್ವಿಸ್ ಸೆಂಟರ್ ಇದೆ. ಅದ್ಭುತವಾಗಿ ಮಾತನಾಡ್ತಾರೆ, ಸಮಾಜದ ಬಗ್ಗೆ ಕಾಳಜಿ ಇದೆ. ತಮ್ಮ ಕಾರುಗಳ ಬಗ್ಗೆನೂ ಕೂಡ ಹೆಚ್ಚಿನ ಕಾಳಜಿಯನ್ನು ವಹಿಸಿಕೊಂಡು ಸಾವಿರಾರು ಕಾರುಗಳಿಗೆ ಸರ್ವಿಸ್ಗಳನ್ನು ಕೊಟ್ಟು ಸೇಫ್ ಆಗಿರಿ ಅಂತ ಒಂದು ಮೆಸೇಜನ್ನು ಕೊಡ್ತಿದ್ದಾರೆ. ಹಾಗಾಗಿ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಯಾರ್ಯಾರು ಮಾರುತಿ ಕಾರ್ಗಳಿದೆ ಅವರು ಬಂದು ಪುಷ್ಪಕ್ ಸರ್ವಿಸ್ ಸೆಂಟ್ರಲ್ಲಿ ಬಂದು ತಮ್ಮ ಕಾರುಗಳನ್ನು ಕೊಟ್ಟು ಸರ್ವಿಸನ್ನು ಮಾಡಿಸಿ ತಾವು ಕೂಡ ಸೇಫ್ ಆಗಿರಿ, ಸುರಕ್ಷತೆಯಿಂದ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.